Okay. Meeting is getting recorded now. ನಮಸ್ಕಾರ ಎಲ್ರಿಗೂ. ಇಂದಿನ ಆದಿತ್ಯವಾರ ನೀವೆಲ್ಲ ಬಿಡುವು ಮಾಡಿಕೊಂಡು ಈ ಅಧ್ಯಯನದ ಸರಣಿಗೆ ಬಂದಿದ್ದೀರಿ. ಧನ್ಯವಾದ. ನಿಮ್ಗೆಲ್ಲ ತಿಳಿದಿರುವಂತೆ ನಾವು ಅಧ್ಯಯಿಸ್ತಿರೋ ಪುಸ್ತಕೀಯ ಇದರ ಲೇಖಕರು ಅರುಣ್ ಭಾರದ್ವಾಜ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಅಧ್ಯಾಯ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ಅಂದ್ರೆ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯವರು ಅಥವಾ ಒಳ್ಳೆ ಗುಣದವರು. ಇದು ಅಗೇನ್ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಪ್ರಶ್ನಾ ರೂಪದ ಪ್ರಶ್ನೆ ಇದು. ಯಾರು ಒಳ್ಳೆಯವರು ಅಥವಾ ಯಾರು ಒಳ್ಳೆಯ ಗುಣದವರು, ರಾಮನಂತವರು ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ಇಲ್ಲಿ ಸಿನಿಮಾ ಲೋಕಕ್ಕೆ ಹೇಗೆ ಅನ್ವಯಿಸ್ತಾರೆ ಅನ್ನೋದನ್ನ ಲೇಖಕರ ಮಾತಲ್ಲೇ ಕೇಳೋಣ. ನಾವು ಇದು ಪುಸ್ತಕದ 7ನೇ ಅಧ್ಯಾಯ. ಇಲ್ಲಿಯವರೆಗೆ 5 ಅಧ್ಯಾಯಗಳನ್ನ ಅಧ್ಯಯಿಸಿದ್ದೇವೆ. ನಿಮ್ಗೆಲ್ಲ ತಿಳಿದಿರುವಂತೆ ಈ ಪುಸ್ತಕದಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಆಯಾ ಅಧ್ಯಾಯದ ಕ್ಕೆ ಬೇಕಾದ ಇದಿರ್ಬೋದು, ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅದೆಲ್ಲ ಇಲ್ಲಿ ಸಿಗತ್ತೆ. ಇವತ್ತಿನ ಅಧ್ಯಾಯವನ್ನ ಶುರು ಮಾಡೋಣ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ಅರುಣ್ ಅವರೇ, ನೀವು ಇದ್ರ ಬಗ್ಗೆನೆ ಮಾಹಿತಿ ಕೊಟ್ಟು ಇದನ್ನ ಈ ಅಧ್ಯಾಯದ ಅಧ್ಯಯನವನ್ನ ಶುರು ಮಾಡೋಣ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಇದು ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅನ್ನೋದು ವಾಲ್ಮೀಕಿ ರಾಮಾಯಣದ ಫಸ್ಟ್ ಅಂದ್ರೆ ಮೊದಲು ಶುರು ಆಗೋ ಶ್ಲೋಕ, 2ನೇ ಶ್ಲೋಕ ಆಕ್ಚುಲಿ. ಒಟ್ಟು ಇದು ಹೆಸರಿಟ್ಟಿದ ಉದ್ದೇಶ ಏನಂದ್ರೆ, ಭಾರತದಲ್ಲಿ ಕಾವ್ಯ ಶುರು ಆಗಿದ್ದು ರಾಮಾಯಣದಿಂದ. ಸೊ ರಾಮಾಯಣ ಅಂದ್ರೆ ಸುಮ್ನೆ ಇದಕ್ಕಿದಂಗೆ ಶುರು ಆಗ್ಲಿಲ್ಲ. ಅಲ್ಲಿ ವಾಲ್ಮೀಕಿಗಳು ಒಂದು ಕ್ವಶನ್ ನಾರದರಿಗೆ ಕೇಳೋ ಮೂಲಕ, ಆಮೇಲೆ ಅದಕ್ಕೆ ಬಂದ ಉತ್ತರನ ಆಕ್ಚುಲಿ ಅವರು ಕಾವ್ಯ ರೂಪದಲ್ಲಿ ಬರ್ದಿದ್ದು. ಇದು ನಮ್ಮ ಹಿಸ್ಟ್ರಿ. ಆದ್ರೆ ಇದು ಜಗತ್ತಿನ ಯಾವುದೇ ಸಂಸ್ಕೃತಿಲಾಗ್ಲಿ ಅಥವಾ ಯಾವುದೇ ಕಲಾವಿದ ಆಗ್ಲಿ, ಯಾವುದೋ ಒಂದು ಬೇಸ್ ನಾಲೆಡ್ಜ್ ಇದ್ದು ಅದ್ರ ಮೇಲೆ ಕಲಾ ಸೃಷ್ಟಿ ಆಗುತ್ತೆ. ಸುಮ್ನೆ ಅದು ವ್ಯಾಕ್ಯೂಮ್ ಅಲ್ಲಿ ಕಲೆ ಬರಕ್ ಸಾಧ್ಯ ಇಲ್ಲ. ಇವತ್ತು ಕಲೆ ಬಗ್ಗೆ ನಾವು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತೀವಿ. ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಅಥವಾ ಈಗೆಲ್ಲ ಕಲೆ ಹಾಳಾಗ್ಬಿಟ್ಟಿದೆ. ಸಾಮಾನ್ಯ ಎಲ್ಲಾರು ಹೇಳೋದು ಈಗೆಲ್ಲ ಕಾಲ ಹಾಳಾಗಿದೆ ಅನ್ನೋ ತರ, ಕಲೆನೂ ಹಾಳಾಗಿದೆ ಅದೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು, ಹಾಗಾದ್ರೆ ಕಲೆ ಇವಾಗ ಏನು ಸ್ಥಿತಿಲಿದೆ, ಮತ್ತದು ನಾವು ಮುಂದುವರಿತಾ ಇರೋ ರೀತಿಯಲ್ಲಿ ಕಲೆ ಯಾವ ತರ ಮುಂದೆ ಹೋಗುತ್ತೆ, ಮತ್ತೆ ನಾವು ಮುಂದುವರಿಸ್ಬೇಕಾಗಿರೋ ರೀತಿ ಯಾವುದು, ಈ ತರ ಎಲ್ಲ ಪ್ರಶ್ನೆ ಇಟ್ಕೊಂಡು ಬರ್ದಿರೋ ಕನ್ಕ್ಲೂಷನ್ ಪಾರ್ಟ್ ಆಫ್ ದ ಬುಕ್ ಇದು. ಅಲ್ಲಿ ನಾನು ತಗೊಂಡಿರೋದೇನಂದ್ರೆ, ಇವತ್ತು ಸಿನಿಮಾ ಬುಕ್ ಆಗಿರೋದ್ರಿಂದ ಸಿನಿಮಾದ ಇದನ್ನ ತಗೊಂಡು ಈಗ ಯಾರು ಸಿನಿಮಾ ನೋಡ್ತಾ ಇಲ್ಲ ಅಂತೆಲ್ಲ ತುಂಬಾ ಜನ ಹೇಳ್ತಾರೆ. ಇದು ಹೆಚ್ಚು ಕಮ್ಮಿ ನಾನು ಎಲ್ಲೆಲ್ಲಿ ಮಾತಾಡಿದೀನಿ ಅಲ್ಲೆಲ್ಲ ಈ ಪ್ರಶ್ನೆ ಬಂದಿದೆ, ಯಾರು ಸಿನಿಮಾ ನೋಡ್ತಾ ಇಲ್ಲ ಅಂತ. ಆದ್ರೆ ಆಕ್ಚುಲಿ ಜನ ಜಾಸ್ತಿ ಸಿನಿಮಾ ಈಗ ನೋಡ್ತಾ ಇದಾರೆ, ಥಿಯೇಟರ್ಗೆ ಹೋಗಿ ನೋಡ್ತಾ ಇಲ್ಲ. ಅದು ಬೇರೆ ಚರ್ಚೆಯ ವಿಷಯ. ಬಟ್ ಸಿನಿಮಾದಲ್ಲೂ ಜನಗಳಿಗೆ ತುಂಬಾ ಬೇರೆ ಬೇರೆ ತರ ಕಂಪ್ಲೇಂಟ್ಸ್ ಇದೆ, ಬೇರೆ ಬೇರೆ ತರ ರಿಕ್ವೈರ್ಮೆಂಟ್ಸ್ ಅವ್ರದೇ ಬೇರೆ ಇದೆ, ಸಿನಿಮಾದಲ್ಲೇ ಬೇರೆ ಕಾಣ್ತಾ ಇರುತ್ತೆ. ಅದು ನಮ್ಮ ಒಟ್ಟು ಸಮಾಜ ಹೆಂಗ್ ಮುಂದೆ ನಡೀತಿದೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಅಷ್ಟೇ. ಅದೇನೋ ಸಪ್ರೇಟ್ ಆಗಿ ಒಂದು ಸಿನಿಮಾದಲ್ಲಿ ಏನೋ ಕೆಟ್ಟದಾಗ್ತಿದೆ ಹಂಗೇನಿಲ್ಲ. ಮತ್ ನಾವು ಇವತ್ತು ಮಾನಸಿಕವಾಗಿ ಒಂದು ಸಿನಿಮಾನ, ಈಗ ಫಾರ್ ಎಕ್ಸಾಂಪಲ್ ನಾವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡಿದ್ರೆ 2.5 ಗಂಟೆ ನಮ್ದೇನು ಚಾಯ್ಸ್ ಇಲ್ಲ. ಅಲ್ಲಿ ಹಾಡು ಬಂದಾಗ ನಮ್ಗೆ ಇಷ್ಟ ಇರ್ಲಿ ಬಿಡ್ಲಿ ನೋಡ್ತೀವಿ. ಅದೇ ನೀವು ಮನೇಲಿ ಟಿವಿಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಹಾಡು ಬಂದಾಗ ಚಾನಲ್ ಚೇಂಜ್ ಮಾಡ್ಬಿಡ್ತೀವಿ. ಆಮೇಲೆ ಅಂದ್ರೆ ನಮಗ್ ಆಪ್ಷನ್ ಕೊಟ್ಟ ತಕ್ಷಣ ಅಲ್ಲಿ ನಮಗ್ ಬೇಕಾಗಿದ್ದಿಲ್ಲ ಅಂದ ತಕ್ಷಣ ಇಮ್ಮಿಡಿಯೇಟ್ ಚೇಂಜ್ ಮಾಡ್ತೀವಿ ನಾವು. ಅದೇ ನೀವು ಥಿಯೇಟರ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ಸುಮ್ನೆ ಕೂತ್ಕೊಂಡು ನೋಡಿ. ಈಗ ಅಲ್ಲಿ ಆಪ್ಷನ್ ಇಲ್ಲ ಅಂದ್ರೂ ಮೊಬೈಲ್ ನೋಡ್ತಾ ಕೂರ್ತೀವಿ, ಅದು ಬೇರೆ ವಿಷಯ. ಅದೇ ನೀವು ಯೂಟ್ಯೂಬ್ ಅಲ್ಲಿ ಸಿನಿಮಾ ನೋಡ್ತಾ ಇದ್ರೆ
ಟಿವಿ ತರನು ಅಲ್ಲ, ಅಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಆಪ್ಷನ್ ಇದೆ. ನಿಮಗ್ ಬೇಕಾಗಿದ್ದು ಇನ್ನ ಜಂಪ್ ಮಾಡ್ಕೊಂಡು ನೋಡಿ ಅರ್ಧ ಗಂಟೆ ಇಡೀ ಸಿನಿಮಾ ಮುಗಿಸ್ತೀವಿ. ಇದು ಅಂದ್ರೆ ನಮ್ಮ ಮನ್ಸಿಗೆ ಬೇಕಾಗಿದ್ ಮಾತ್ರ ಬೇಕು ಅನ್ನೋ ಒಂದು ಧೋರಣೆಯಿಂದ ಇವತ್ತು ರೀಲ್ಸ್ ಅದಕ್ಕೆ ಅತಿ ಹೆಚ್ಚು ಜಗತ್ತಲ್ಲೇ ಅತಿ ಹೆಚ್ಚು ಪಾಪ್ಯುಲರ್ ಫಾರ್ಮ್ಯಾಟ್ ಯಾವ್ದು ಅಂತ ರೀಲ್ಸ್. ಯಾಕೆಂದ್ರೆ 15 ಸೆಕೆಂಡ್ ನಿಮ್ಗೆ ಅದ್ ಬೇಡ ಅಂದ್ರೆ ನೆಕ್ಸ್ಟ್ ಹೋಗ್ಬಿಡ್ಬೋದು, ಇನ್ನೂ ಬೇಡ ಅಂದ್ರೆ ಇನ್ನು 20 ಮುಂದಕ್ಕೆ ಹೋಗ್ಬೋದು. ಆಮೇಲೆ ನೀವು ಕೂತ್ಕೊಂಡು ನೋಡ್ಬೇಕು ಅಂತಿಲ್ಲ, ಮಲ್ಕೋಬಹುದು, ಎದ್ ನಿಲ್ಬೋದು, ಬಸ್ಸಲ್ಲಿ ಹೋಗ್ತಿರ್ಬೋದು, ಏನೇ ಅಂದ್ರೆ ನಿಮ್ ಇಷ್ಟ, ನೀನ್ ಹೆಂಗ್ ಬೇಕಾದ್ರೂ ಇರೋ, ನಿನಗ್ ಬೇಕಾಗಿದ್ದನ್ ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಫಾರ್ಮ್ಯಾಟ್ ರೀಲ್ಸ್ ಆಗಿರೋದ್ರಿಂದ ರೀಲ್ಸ್ ಅನ್ನೋ ಫಾರ್ಮ್ಯಾಟ್ ಸೂಪರ್ ಹಿಟ್. ಇವತ್ತು ಯಾವ ಇಂಡಸ್ಟ್ರಿ ಚೆನ್ನಾಗಿ ನಡೀತಾ ಇದ್ರು ರೀಲ್ಸ್ ಇಂಡಸ್ಟ್ರಿ ಇತ್ತು, $multi-million ಇಂಡಸ್ಟ್ರಿ ಅದು. ಅಂದ್ರೆ ನಾವು ಮಾನಸಿಕವಾಗಿ ಯಾವ ತರ ಚೇಂಜ್ ಆಗ್ತಾ ಇದ್ದೀನಿ, ಮತ್ತೆ ಇದನ್ನ ನಾನು ಎಲ್ಲ ಹಾಳಾಗ್ತಿದೆ ಅನ್ನೋ ರೀತಿಲಿ ಹೇಳ್ತಾ ಇರೋದಲ್ಲ. ರೀಲ್ಸ್ ಅಲ್ಲೂ ಸಿನಿಮ್ಯಾಟಿಕ್ ಅಂಶ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಮತ್ತೆ ಇವತ್ತಿನ ಕಾಲದಲ್ಲಿ ಯಾವ ಫಾರ್ಮ್ಯಾಟ್ ಬಂದಿದೆ ಆ ಫಾರ್ಮ್ಯಾಟ್ ಅದು ನಮ್ಮ ಒಪ್ಪಿಗೆ ಮೇಲೆ ನಿಂತಿಲ್ಲ, ಅದು ಹೆಂಗಿದ್ರು ಇರುತ್ತದು. ನನಗೆ ರೀಲ್ಸ್ ಇಷ್ಟ ಇಲ್ಲ ಅಂದ್ರೆ ಅದಕ್ಕೇನು ಅರ್ಥ ಇಲ್ಲ ಅಷ್ಟೇ. ಸೊ ಈ ತರ ಹಂತದಲ್ಲಿ ಬೇರೆ ಬೇರೆ ರಾಜಕೀಯ, ಚೈನಾದಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಚೈನೀಸ್ ಓನ್ಡ್ ಕಂಪ್ನಿಗಳು ಚೈನಾದಲ್ಲಿ ತೋರಿಸೋ ರೀಲ್ಸಿಗೂ ಅಮೆರಿಕಾದಲ್ಲಿ ತೋರಿಸೋ ರೀಲ್ಸಿಗೂ ಭಾರತದಲ್ಲಿ ತೋರಿಸೋ ರೀಲ್ಸಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಈಗ ಟಿಕ್ಟಾಕ್ ಭಾರತದಲ್ಲಿ ಬ್ಯಾನ್ ಆಗಿದೆ, ಬಟ್ ಟಿಕ್ಟಾಕ್ ಅಲ್ದಲ್ಲೇ ಇನ್ನೂ 100 ಪ್ಲಾಟ್ಫಾರ್ಮ್ಗಳು ರೀಲ್ಸ್ ಇರೋದ್ರಲ್ಲಿ ಭಾರತ, ಅಮೆರಿಕ ಇಂಥ ಕಡೆ ಇಮಿಡಿಯೇಟ್ ಒಂದು ಗ್ರಾಟಿಫಿಕೇಶನ್ ತರದ ಕಂಟೆಂಟ್ ಬರುತ್ತೆ. ಅಂದ್ರೆ ಯಾವ್ದೋ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರೋದು, ಅಥವಾ ಏನೋ ಒಂದು ಫುಡ್ ಬ್ಲಾಗ್ ಅಲ್ಲಿ ಬಹಳ ಚೆನ್ನಾಗಿರೋ ಆ ಒಂದು ಪಾರ್ಟ್ ಮಾತ್ರ, ಅಷ್ಟ್ ಮಾತ್ರ ತೋರ್ಸೋದು, ಈ ತರದ್ದು. ಆಮೇಲೆ ಈ ಫ್ಯಾಷನ್ ಮತ್ತೆ ಎಸ್ಪೆಷಲಿ ಸೆಕ್ಸ್, ಬರೀ ಈ ತರ ವಿಷಯಗಳು ಫೀಡ್ಗೆ ಬರ್ತಾ ಇರುತ್ತೆ ನಮಗೆ. ಮತ್ ಒಂದ್ಸಲ ಅದನ್ನ 1-2 ರೀಲ್ ನೋಡ್ಬಿಟ್ರೆ ಆಮೇಲೆ 100 ರೀಲ್ ಬರುತ್ತೆ. ಬಟ್ ಚೈನಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಒಂದು ನೀನು ಅರ್ಧ ಗಂಟೆ ಕುತ್ಕೊಂಡು ರೀಲ್ಸ್ ನೋಡಕ್ ಆಗಲ್ಲ ಚೈನಾದಲ್ಲಿ. ಅಲ್ಲಿ ಇದು ಈಗ ಹೆಂಗೆ ನೀವೊಂದು ಹೆಡ್ಫೋನ್ ಹಾಕೊಂಡಾಗ ಜಾಸ್ತಿ ವಾಲ್ಯೂಮ್ ಕೊಟ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ದು ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಅಂತ, ಆ ತರ ರೀಲ್ಸ್ ಅಲ್ಲೂ ಬರುತ್ತೆ. ನೀನು 15 ನಿಮಿಷ ಆಯ್ತು ರೀಲ್ಸ್ ನೋಡ್ತಾ ಇದೀಯಾ, ಟೇಕ್ ರೆಸ್ಟ್ ತಗೋ ಅಂತ ಎಲ್ಲ. ಇದು ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ, ಬಟ್ ಟಿಕ್ಟಾಕ್ ಬೇರೆ ಬೇರೆ ದೇಶದಲ್ಲಿ ಏನನ್ನ ಫೀಡ್ ಮಾಡುತ್ತೆ ಅನ್ನೋದೇ ಒಂದು ಸ್ಟಡಿ ಬಂದಿದೆ. ಅದ್ರಲ್ಲಿ ನೋಡಿದ್ರೆ ಹಿಂಗೆ ಚೈನಾದವ್ರು ಯಾವ್ಯಾವ ದೇಶಗಳು ಸೀರಿಯಸ್ ಆಗಿದೆ ಅವರೆಲ್ಲರೂ ತಮ್ಮ ಈ ಮೋಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕಂಟ್ರೋಲ್ ಅಂದ್ರೆ ಈಗ ಪೂರ್ತಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಜನಗಳಿಗೆ ಮಜಾ ಎಲ್ಲ ಬೇಕೇ ಬೇಕು. ಬಟ್ ಬರೀ ಅದಕ್ಕೆ ಅಡಿಕ್ಟ್ ಆಗೋ ತರದನ್ನ ತಪ್ಸೋದಕ್ಕೆ ಏನೇನ್ ಬೇಕೋ ಆಯಾ ದೇಶಗಳು ಮಾಡುತ್ತೆ. ಅಮೆರಿಕದಲ್ಲಿ ಅದ್ ಮಾಡಕ್, ಅಮೆರಿಕ ಅಂತೂ 30 ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆನೇ ಮಾತಾಡೋದ್ರಿಂದ ಅಮೆರಿಕದಲ್ಲಿ ಅದ್ ಸಾಧ್ಯ ಇಲ್ಲ. ಭಾರತದಲ್ಲಿ ಟಿಕ್ಟಾಕ್ ಬ್ಯಾನ್ ಆಯ್ತು ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲೂ ಈಗ ಯಾವ ಆಪ್ ಅನ್ನೋದು ಮುಖ್ಯ ಅಲ್ಲ, ನೀವ್ ಏನ್ ನೋಡ್ತಾ ಇದ್ರ ಅನ್ನೋದು. ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಟಿಕ್ಟಾಕ್ ಏನ್ ವ್ಯತ್ಯಾಸ ಆಯ್ತಾ? ಮತ್ತೆ ಎಲ್ಲಾ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ನು ಆ ರೀಲ್ ಫಾರ್ಮ್ಯಾಟ್ ಇಲ್ದಲೆ ಇವತ್ತು ಯಾವ ಸೋಷಿಯಲ್ ಮೀಡಿಯಾನು ಇಲ್ಲ. ಸೊ ಅಂದ್ರೆ ನಮ್ಮ ಮನಸ್ಸಿಗೆ ಅದನ್ನ ಅದ್ ಯಾಕೆ ಹಂಗೆ ಅಂದ್ರೆ, ಅದಕ್ಕೆ ಸೈಂಟಿಫಿಕ್ ಆಗಿ ಕೂಡ ಅದಕ್ಕೆ ಬೇಕಾದಷ್ಟು ಇದು ಲಭ್ಯ ಇದೆ. ಡೋಪಮೈನ್ ಹಿಟ್ ಆದ ತಕ್ಷಣ, ಅಂದ್ರೆ ಡೋಪಮೈನ್ ಅಂದ್ರೆ ನಮ್ಮ ತಲೆನಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ಮೆದುಳಲ್ಲಿ, ಅದು ರಿವಾರ್ಡ್ ಹಾರ್ಮೋನ್ ಅಂತ. ಆಕ್ಚುಲಿ ಅದು ರಿವಾರ್ಡ್ ಅಲ್ದಲೆ ಪ್ರಯತ್ನ ಪಡುವಾಗ್ಲೂ ಅದು ರಿಲೀಸ್ ಆಗುತ್ತೆ. ಬಟ್ ಅದನ್ನ ಆಮೇಲೆ ನೋಡೋಣ. ನಿಮಗೆ ಏನೋ ಒಂದು ಖುಷಿಯಾಗೋ ಅಂಶ ನಿಮಗೆ ಬಂದಿದೆ ಅಂದ್ರೆ ಅಲ್ಲಿ ನಿಮ್ಮ ತಲೆ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ. ಅದು ಪ್ರೋಸೆಸ್ ಇಂದ ರಿಲೀಸ್, ನೀವು 1 ಗಂಟೆ ವಾಕಿಂಗ್ ಮಾಡಿದ್ರು ಅದು ರಿಲೀಸ್ ಆಗುತ್ತೆ ಡೋಪಮೈನ್. ಆಕ್ಚುಲಿ ಅದು 15 ಸೆಕೆಂಡ್ ಅಲ್ಲೂ ರಿಲೀಸ್ ಆಗುತ್ತೆ ನೀವು ರೀಲ್ಸ್ ನೋಡ್ತಾ ಇದ್ರೆ. ಸೊ ನ್ಯಾಚುರಲಿ ಮನುಷ್ಯರಿಗೆ ಆಪ್ಷನ್ ಕೊಟ್ಟ 1 ಗಂಟೆ ಎಕ್ಸರ್ಸೈಸ್ ಮಾಡಿ ಯಾರು ಅಷ್ಟೆಲ್ಲ, ಅಂದ್ರೆ ಆ ಶ್ರಮಕ್ಕಿಂತ ಈಸಿಯರ್ ಅಡಿಕ್ಷನ್ ಎಲ್ರು ಹೋಗ್ತಾರೆ. ಇದನ್ನ ಸಬ್ಸ್ಟೆನ್ಸ್ ಮತ್ತೆ ಇನ್ನೊಂದೇನೋ ಹೇಳ್ತಾರೆ, ಸಬ್ಸ್ಟೆನ್ಸ್ ಅಡಿಕ್ಷನ್ ಅಂದ್ರೆ ಈಗ ಸಿಗರೇಟ್, ಗಾಂಜಾ, ಕೊಕೈನ್ ಇಂಥದಕ್ಕೆ ಅಡಿಕ್ಟ್ ಆದ್ರೆ ಒಂದು ಸಬ್ಸ್ಟೆನ್ಸ್ಗೆ ಅವ್ರು ಅಡಿಕ್ಟ್ ಆಗಿರ್ತಾರೆ. ಇಲ್ಲಿ ಬಿಹೇವಿಯರ್ ಅಡಿಕ್ಷನ್ ಅಂತ. ಬಿಹೇವಿಯರ್ ಅಡಿಕ್ಷನ್ ಅಂದ್ರೆ ಅಲ್ಲಿ ಸಬ್ಸ್ಟೆನ್ಸ್ ಏನು ಇರಲ್ಲ, ಬಟ್ ನೀವ್ ಯಾವ್ದೋ ಒಂದು ಬಿಹೇವಿಯರ್ಗೆ ಅಡಿಕ್ಟ್ ಆಗ್ಬಿಡ್ತೀರ, ಅದ್ರಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಅದು ಸಬ್ಸ್ಟೆನ್ಸ್ ಅಡಿಕ್ಷನ್ ಅಷ್ಟೇ ಸೀರಿಯಸ್, ಅದು ಎರಡು ಬೇರೆ ಬೇರೆ ಅಲ್ಲ, ಹೆಸರು ಬೇರೆ ಅಷ್ಟೇ, ಅಷ್ಟು ಅಡಿಕ್ಟ್ ಆಗಿ ಹೋಗ್ತೀವಿ. ಇವತ್ತು ಮಕ್ಕಳು, ದೊಡ್ಡವರು ಕೂಡ, ಮಕ್ಕಳು ಅಂತ ಹೇಳೋದೇನೆ, ದೊಡ್ಡವರು ಎಲ್ಲ ಅಡಿಕ್ಟ್ ಆಗಿರೋದು. ಸೊ ಈ ತರ ಒಂದು ಅಡಿಕ್ಷನ್ ಒಳಗಾಗಿ, ಆ ತರ ಒಳಗಾದ್ಮೇಲೆ ಯಾರ್ಯಾರಲ್ಲಿ ಏನ್ ಬೇಕೋ ಆಟ ಆಡ್ಬೋದು. ಅಂದ್ರೆ ನಮಗೆ ಇವತ್ತು ಫೀಡ್ ಆಗ್ತಾ ಇರೋ ರೀಲ್ಗಳು ಮೋಸ್ಟ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ, ಇಲ್ಲ ಅಂದ್ರೆ ಅದೊಂದು ನಮಗೆ ಒಂಥರ ವ್ಯಾಲ್ಯೂ ಅಡಿಷನ್ ತರ ಏನು ಇರೋದಿಲ್ಲ. ಅದು ನಿಮಗೆ ಒಟ್ನಲ್ಲಿ ಆ ಹೊತ್ತಿಗೆ ನಿಮಗೆ ಒಂಚೂರು ಖುಷಿ ಪಡಿಸಿ ಒಂಥರ
ನೀವು ಅಂದ್ರೆ ಅದನ್ನೊಂದು ಎಸ್ಕೇಪ್ ರೂಟ್ ತರ ಯೂಸ್ ಮಾಡ್ತಾ ಇದ್ದೀವಿ. ಇದು ಎಸ್ಕೇಪ್ ರೂಟ್ ಅನ್ನೋದು ಲೈಫಲ್ಲಿ ಬೇಕೇ ಬೇಕು, ತಪ್ಪಲ್ಲ. ಆದ್ರೆ ಇಡೀ ನಮ್ಮ ವ್ಯವಹಾರನೇ ಎಸ್ಕೇಪ್ ರೂಟ್ ಆಗ್ತಾ ಹೋದಾಗ ಯಾವ್ದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇದನ್ನ ಇಟ್ಕೊಂಡು ಬೇಕಾದಷ್ಟು ಜನ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಈ ಚಾಪ್ಟರ್ ನ ಇನ್ನೊಂದು ಉದ್ದೇಶ ಏನಂದ್ರೆ, ಸರಿ ಇದೆಲ್ಲ ಕರೆಕ್ಟೇ, ನಾನು ಇದನ್ನ ನೋಡಲ್ಲ, ನಾನು ಇನ್ನೇನೋ ಒಳ್ಳೇದೇ ಬೇಕು ಅಂತ ಹೋದ್ರೆ ನನಗೆ ಒಳ್ಳೇದ್ ಏನ್ ಸಿಗ್ತಾ ಇದೆ, ಎಲ್ಲಿ ಸಿಗುತ್ತೆ? ರೀಲ್ಸ್ ನೋಡೋದೇ ಬಿಟ್ಬಿಡ್ತೀನಿ ಬೇಕಾರೆ. ಸಿನಿಮಾ ನೋಡಿದ್ರೆ ಒಳ್ಳೇದ್ ಸಿಗ್ತಿದ್ಯಾ, ಬುಕ್ ಓದಿದ್ರೆ ಸಿಗ್ತಿದ್ಯಾ, ಡ್ಯಾನ್ಸ್ ಎಲ್ಲಿ ಸಿಗ್ತಾ ಇದೆ ಅಂತ ನೋಡಿದಾಗ ಅವಾಗ ನಮಗೆ ಇಂಡಿಯನ್ ಆರ್ಟ್ ಫೀಲ್ಡ್ ನಲ್ಲಿ ಮನೋರಂಜನಾ ಮಾಧ್ಯಮ, ಕಲಾ ಮಾಧ್ಯಮ ಎರಡರಲ್ಲೂ ಕೂಡ ಒಂದು ಬಹಳ ಒಂದು ಸ್ಟ್ಯಾಗ್ನೇಷನ್ ಕಾಣುತ್ತೆ ನಮ್ಮಲ್ಲಿ. ಈಗ ರಾಮಾಯಣ, ಮಹಾಭಾರತ, ಈ ನಮ್ಮ ಟ್ರೆಡಿಷನಲ್ ಆರ್ಟ್ ಏನಿದೆ ಅದಕ್ಕೆ ಒಂದು ಇನ್ಹರೆಂಟ್ ವ್ಯಾಲ್ಯೂ ಇದ್ದೇ ಇದೆ. ಅವೆಲ್ಲ ಇರೋದ್ರಿಂದ ಈಗ್ಲೂ ನಮ್ಮಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಮಕ್ಕಳಿಗೆ ಸ್ಕೂಲ್ ಡೇ ಇದ್ದಾಗ ಯಾವ್ದೋ ರಾಮಾಯಣದ ನಾಟಕ ಮಾಡಿಸ್ತಾರೆ, ಯಾವ್ದೋ ಪಂಚತಂತ್ರ ಅದು ಇದು ಈ ತರ ಉಳ್ಕೊಂಡಿದೆ. ಅದು ಬಿಟ್ಟು ಬಿಟ್ರೆ ಇವತ್ತು ಚೆನ್ನಾಗಿರುವ ಆರ್ಟ್ ಅಂತ ಬರ್ತಾ ಇರೋದು ಡಿಸ್ನಿಯಿಂದ ಮಕ್ಕಳಿಗೆ. ಒಂದು ಮಗು ಫ್ರೋಸನ್ ಸಿನಿಮಾ ನೋಡಿದ್ರೆ ನೀವ್ ಆಮೇಲೆ ಅವಳಿಗೆ ಯಾವ ರಾಮಾಯಣ ಕಥೆ ಹೇಳಿದ್ರು ನಿಜವಾಗ್ಲೂ ಏನು. ಈಗ ನಾನೇ ಯಾರು ಮಕ್ಳು ಬಂದು ಪಂಚತಂತ್ರ ಓದ್ಲು, ಫ್ರೋಸನ್ ನೋಡ್ಲು ಅಂದ್ರೆ ಅಬ್ಜೆಕ್ಟಿವ್ ಆಗಿ ಮಾತಾಡಿದ್ರೆ ನಾನು ಫ್ರೋಸನ್ ನೋಡು ಅಂತಾನೆ ಹೇಳಿದೆ. ಯಾಕೆಂದ್ರೆ ಅದ್ರ ಕ್ವಾಲಿಟಿ ಆ ಲೆವೆಲ್ ಅಲ್ಲಿ ನಮ್ಮಲ್ಲಿ ಟ್ರೈ ಮಾಡ್ತಾರೆ. ಈಗ ಅದನ್ನ ನೋಡ್ಕೊಂಡು ಜೈ ಭೀಮ್ ಅಂತ, ಇದು ಇನ್ನೊಂದು ಯಾವ್ದು ಛೋಟಾ ಭೀಮ್ ಅಂತ ಏನೋ ಮಾಡ್ತಾರೆ. ಅದೆಲ್ಲ ಕೆಲವು ಚೆನ್ನಾಗೂ ಇರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ. ಆದ್ರೆ ಅದೆಲ್ಲ ಒಂದು ಎಕ್ಸೆಪ್ಷನ್ ಗಳಾಗಿ ಅವಾಗ ಇವಾಗ ಬರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಮಕ್ಕಳ ಸಿನಿಮಾ, ಕನ್ನಡದಲ್ಲಿ ಮಕ್ಕಳ ಸಿನಿಮಾ ಯಾವ್ದಿದೆ ಹೇಳು ಅಂದ್ರೆ 35 ವರ್ಷ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಚಿನ್ನಾರಿ ಮುತ್ತ ಅಂತಾನೋ ಒಂದ್ ಹೇಳಕ್ಕೆ, ಚಿನ್ನದ ಮರಿ ಸೈನ್ಯ ಅಂತ ನೆನಪಾಗತ್ತೆ ನನ್ಗೆ. ಅಂದ್ರೆ ನಾವು ಚಿಕ್ಕವರಿದ್ದಾಗ, ಅದು ನಮ್ಮ ಅಪ್ಪ ಅಮ್ಮ ಚಿಕ್ಕವರಿದ್ದಾಗ ನೋಡ್ತಿದ್ದು ನಾವ್ ಈಗ ಮಕ್ಳಿಗೆ ಹೇಳ್ತಾ ಇದೀವಿ. ಆದ್ರೆ ಡಿಸ್ನಿ ಆಗ್ಲಿ, ಪಿಕ್ಸಾರ್ ಅವ್ರಾಗ್ಲಿ, ಅವರು ಲೈವ್ ಇವತ್ತು ಕೊಡ್ತಾ ಇದ್ದಾರೆ. ಮತ್ತ ಆತರ ಕೊಡೋದಿಕ್ಕೆ ಅದು ಸುಮ್ನೆ ಒಂದು ಕತೆ ಬರ್ದ್ ಬಿಡಕ್ ಆಗಲ್ಲ. ಅಂದ್ರೆ ಒಂದ್ ಚೆನ್ನಾಗಿರೋ ಮಕ್ಳ ಕತೆ ಬರ್ಕೊಟ್ಬಿಡಿ ಅಂದ್ರೆ ಹಂಗ ಸುಮ್ನೆ ಬರ್ದ್ ಬಿಡಕ್ ಆಗಲ್ಲ. ಅದ್ರ ಹಿಂದೆ ಒಂದು ನಾಲೆಡ್ಜ್ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸೈಡ್ ಔಟ್ ಅಂತ ಒಂದು ಸಿನಿಮಾ ಬಂತು. ಅದು ಒಬ್ಳು ಚಿಕ್ಕ ಹುಡುಗಿ, ಅದ್ 2 ಪಾರ್ಟ್ ಅಲ್ಲಿ ಬಂತು. ಅವಳು ಟೀನೇಜಿಗೆ ಬಂದ ಒಂದು, ಚಿಕ್ಕ ಮಗು ಆಗಿದ್ದ ಒಂದು. ಅವಳ ತಲೆ ಒಳಗೆ ಏನ್ ನಡೆಯುತ್ತೆ ಅನ್ನೋದನ್ನ ಸಿನಿಮಾ ಮಾಡಿದ್ದಾರೆ. ಬಹಳ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಅದ್ರಲ್ಲಿ ಬರೋ ಎಲ್ಲಾ ಡೀಟೇಲ್ಸ್ ಸೈಂಟಿಫಿಕಲಿ ಕೂಡ ನಿಜ. ಅಂದ್ರೆ ಒಂದ್ ಮಗುಗ್ ಸಿಟ್ಟು ಯಾಕೆ ಬರುತ್ತೆ, ಖುಷಿ ಯಾಕಾಗುತ್ತೆ, ದುಃಖ ಯಾಕಾಗುತ್ತೆ ಅನ್ನೋದು ಅವರು ಸುಮ್ಮನೆ ಫ್ಯಾಂಟಸಿನ ಸಿನಿಮಾ. ಬಟ್ ಆ ಫ್ಯಾಂಟಸಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೈನ್ಸ್ ಕೆಲಸ ಮಾಡ್ತಾ ಇದೆ. ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ, ನಾವು ಒಂದು ಜ್ಞಾನದ ಅನ್ವೇಷಣೆ ಅನ್ನೋದು ಅಷ್ಟು ನಡೀತಾ ಇಲ್ಲ ಇಂಡಿಯಾದಲ್ಲಿ. ನಮ್ದು ಏನು ವೇದಗಳು, ದರ್ಶನ, ರಾಮಾಯಣ, ಪುರಾಣ ಎಲ್ಲ ಇತ್ತು, ಅದು ಒಂದು ಸೆಟ್ಲ್ ಆಗೋಗಿರೋ ವಿಷಯ ಒಂದ್ ಲೆಕ್ಕದಲ್ಲಿ. ಅದ ಆತರ ನಾನು ಬಹಳ ಬ್ಲಾಂಕೆಟ್ ಆಗಿ ಹೇಳಕ್ ಬರಲ್ಲ, ಬಟ್ ಸ್ಟಿಲ್ ಮುಂದುವರಿಕೆ. ಆಮೇಲೆ ಸೈನ್ಸ್ ಅಂತೂ ಅದು ಒಂಥರ ವೆಸ್ಟ್ ಅಲ್ಲಿ ಈಗ ಅದ್ರ ಅಂದ್ರೆ ಏನಂತಾರೆ R&D ನಡೀತಿರೋದು ಹೊರಗಡೆ ಆಗಿರೋದ್ರಿಂದ, ಅಲ್ಲಿಂದ ಆ R&D ಫಲವಾಗಿ ಸುಮಾರು ತರದ್ದು ಸೊಸೈಟಿಗೆ ಬರುತ್ತೆ. ಏನ್ ಬರುತ್ತೆ, ಈಗ ಒಂದು ನ್ಯೂರೋ ಸೈನ್ಸ್ ಇಂದು ರಿಸರ್ಚ್ ನಡೀತಾ ಇದೆ ಅನ್ಕೊಳ್ಳಿ. ಅವ್ನು ಏನೋ ಒಂದು ಕಂಡುಹಿಡಿತಾನೆ. ಅಂದ್ರೆ ಆ ನ್ಯೂರೋ ಸೈಂಟಿಸ್ಟ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಈ ತರ ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂದಾಗ ಅದನ್ನ ಅವನು ರಿಸರ್ಚ್ ಪೇಪರ್ ಆಗಿ ಬರೀತಾನೆ. ಆ ಪೇಪರ್ ಬಂದ ಮೇಲೆ ಅದು ಒಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಂತ ಆದಾಗ ಅದಕ್ಕೆ ಸಂಬಂಧಪಟ್ಟ ಆಬ್ಜೆಕ್ಟ್ಸ್ ಬರುತ್ತೆ. ಈಗ ನೀವು ಇದೆಲ್ಲ ನೋಡಿರ್ಬೋದು, ಬೇರೆ ಬೇರೆ ಟಾಯ್ಸ್, ಸ್ಟ್ರೆಸ್ ರಿಲೀಫ್ ಟಾಯ್ಸ್ ಅಂತೆಲ್ಲ, ಅದೆಲ್ಲದು ಸೈನ್ಸ್ ಬೇಸ್ಡ್. ಅದು ಅದಾದ್ಮೇಲೆ ಕಲೆನೂ ಆತರ. ಇನ್ಸೈಡ್ ಔಟ್ ಅನ್ನೋದು ಕಂಪ್ಲೀಟ್ಲಿ ಸೈನ್ಸ್ ಬೇಸ್ಡ್. ಆದ್ರೆ ನಿಮಗೆ ಫ್ಯಾಂಟಸಿ ಕಥೆ. ಈ ತರ ಬರೋದಕ್ಕೆ ಭಾರತದಲ್ಲಿ ನಾವು ಯಾವ್ದ್ರಲ್ಲಿ R&D ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಯಾವ ಜ್ಞಾನ ಹುಟ್ಟುತ್ತಾ ಇದೆ, ಅಥವಾ ನಾವು ಯಾವ ಪ್ರಶ್ನೆಗಳನ್ನ ಎದುರಿಸಿ ಓಕೆ ಇದು ಕ್ವಶನ್ ಇದೆ, ಇದಕ್ಕೊಂದು ಸೊಲ್ಯೂಷನ್ ಕಂಡುಕೊಳ್ಳೋಣ ಅಂತ ನಾವು ಕಂಡುಕೊಂಡ್ರೆ ಅದಾಗೆ ಆರ್ಟ್ ಬರುತ್ತೆ. ನಾವೇನು ಆರ್ಟಿ ಹೊಸದಾಗಿ ಪ್ರಯತ್ನ ಪಡ್ಬೇಕಾಗಿಲ್ಲ. ಬಟ್ ಆ ಬೇಸಿಕ್ ಕೆಲಸ ಇಲ್ಲಿ ಅಷ್ಟು ನಡೀತಾ ಇದೆ ಇರೋ ಕಾರಣದಿಂದ ನಮಗೆ ಆರ್ಟ್ ಅಲ್ಲಿ ಸುಮಾರು ಕೊರತೆ ಆಗಿದೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಈಗ ಒಂದ್ 8-10 ವರ್ಷದ ಮಕ್ಳಿದಾರಲ್ಲ, ಅವರು ಒಂದ್ 30 ವರ್ಷ ಆಗೋತ್ತಿಗೆ ಅವರ ಎಲ್ಲಾ ಇನ್ಫ್ಲೂಯೆನ್ಸ್ ಹೊರಗಡೆಯಿಂದ ಬಂದಿರುತ್ತೆ. ಇಲ್ಲಿದ್ ಯಾವ್ದು ಇರೋದೇ ಇಲ್ಲ. ಇಲ್ಲಿದು ಬಹಳ ಒಂದು ಫುಟ್ ನೋಟ್ ತರ ಸುಮ್ನೆ ಅಲ್ಲಿ ಇಲ್ಲಿ ಅವರಿಗೆ ಅಂದ್ರೆ ಇಲ್ಲಿ ಬಿಟ್ಟೋಗಲ್ಲ. ಯಾಕೆಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಹಬ್ಬಗಳು, ಆಮೇಲೆ ನಮ್ದು ಆಚರಣೆ ಎಲ್ಲ ಸೇರಿ ಇರೋದ್ರಿಂದ ಅದು ಕಂಪ್ಲೀಟ್ ಬಿಟ್ಟೋಗಲ್ಲ. ಆದ್ರೆ ಅವರ ಮೇಜರ್ ಇನ್ಫ್ಲೂಯೆನ್ಸ್ ಆಫ್ ದೇರ್ ಭಾವಕೋಶ ಅದು ಹೊರಗಡೆಯಿಂದ ಬಂದಿರುತ್ತೆ. ಇದನ್ನ ನಾವು ಎದುರಿಸ್ಬೇಕು ಅಂದ್ರೆ
ಆ ಹೇಗೆ ವಾಲ್ಮೀಕಿ ಒಂದು ಪ್ರಶ್ನೆ ಕೇಳ್ಕೊಂಡ್ರು, ಯಾರಿದಾರೆ ಈಗ ಒಳ್ಳೆಯವರು, ಏನೋ ಒಂದು ಪ್ರಶ್ನೆನ ಒಬ್ಬ ಆರ್ಟಿಸ್ಟ್ ಕೇಳ್ಕೊಂಡ್ರೆ ಅದರಿಂದ ಆರ್ಟ್ ತಾನಾಗೆ ಬರುತ್ತೆ. ಅದಕ್ಕೇನೋ ಅದಕ್ಕೆ ಸ್ಪೆಷಲ್ ಎಫರ್ಟ್ ಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ಕ್ವಶನ್ ಕೇಳಿದ್ರೆ ಸಾಕು. ಅದು ಭಾರತದಲ್ಲಿ ನಡೀತಾ ಇಲ್ಲ. ಅದಕ್ಕೆ ನಡೀತಿಲ್ಲ ಅನ್ನೋದಕ್ಕೆ ಕಾರಣಗಳು ತುಂಬಾ ಇದೆ. ಒಂದು, ನಮ್ಮಲ್ಲಿ ಈಗ ಆಲ್ರೆಡಿ ಸೆಟ್ಲ್ ಆಗಿರೋ ಪರಂಪರೆಯಲ್ಲಿ ಅದನ್ನೇ ವಾಪಸ್ ಮಾಡಿದ್ರೆ ಸಾಕು. ಅಂದ್ರೆ ಈಗ್ಲೂ ನಾವು ಒಂದು ರಾಮಾಯಣದ ಮಹಾಭಾರತದ ಒಂದು ಸ್ಕಿಟ್ ಬಂದ್ರೆ ಆರಾಮಾಗಿ ನೋಡ್ತೀವಿ, ಅದೇನು ಅದು ಔಟ್ಡೇಟೆಡ್ ಅನ್ಸೋದಿಲ್ಲ. ಹಂಗಾಗಿ ಇದೊಂಥರ ಒಂದು ಸೆಟಲ್ಡ್ ಆಗೋಗಿರೋದ್ರಿಂದ ನಮಗೆ ಏನಾಗಿದೆ, ಹೊಸದ್ ಪ್ರಯತ್ನ ಪಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಹೊಸದ್ ಪ್ರಯತ್ನ ಪಡಕ್ ಹೋದಾಗ ಬರೀ ಕಾಪಿ ಮಾಡ್ತಾ ಇದೀವಿ. ಸೊ ಈ ಪ್ರಾಬ್ಲಮ್ ನ ಹೊರಗೆ ಬರಕ್ಕೆ ನಮಗ್ ನಿಜವಾಗ್ಲೂ ಇಂಡಿಯಾದಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಎಲ್ಲರೂ ಪ್ರಾಮಾಣಿಕವಾಗಿ ಕ್ವಶನ್ಸ್ ಕೇಳ್ಕೊಂಡ್ರೆ ಅವಾಗ ತಾನಾಗೆ ಆರ್ಟ್ ನ ಅವ್ರು ಮಾಡ್ಬೇಕಾಗಿಲ್ಲ. ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಕೇಳ್ಕೊಂಡಾಗ ಅದ್ರ ಉತ್ತರದ ಫೈಂಡ್ ಔಟ್ ಮಾಡಕ್ಕೆ ಒಂದಿಷ್ಟು ಜನ ಪ್ರಯತ್ನ ಪಡ್ತಾರೆ. ಅದರ ಫಲವಾಗಿ ಮೆಟೀರಿಯಲ್ಸ್ ಬರುತ್ತೆ, ಅದ್ರ ಏನೋ ಸಿಸ್ಟಮ್ ಬರುತ್ತೆ, ಆರ್ಟ್ ಬರುತ್ತೆ, ಎಲ್ಲ ಬರ್ತಾನೆ ಇರುತ್ತೆ. ಆ ತರ ನಾನು ಸೋಷಿಯಲ್ ಆಗಿ ಮುಂದಿಟ್ಟಿರೋ ಕ್ವಶನ್ ಏನಂದ್ರೆ, ಇವತ್ತಿನ ಜನರೇಷನ್ ಅಂದ್ರೆ ಬರೀ ಚಿಕ್ಕವ್ರು ಆತರ ಅಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಬಿಹೇವಿಯರ್ ಏನಾಗಿದೆ ಅಂದ್ರೆ ಯಾವ್ದನ್ನು ಸೊ ಅದಕ್ಕೇನೀಗ ಅಂತ ಕೇಳೋದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವ್ದೋ ಒಂದನ್ನ ನೀವು ಹಿಂಗ್ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳಿದಾಗ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ, ನೀವೇನೋ ಒಂದು ಉತ್ತರ ಹೇಳಿದಾಗ ಇಲ್ಲ ನಾನ್ ಮಾಡಲ್ಲ ಏನೀಗ ಅಂತ ಕೇಳಿದ್ರೆ ನಮ್ಮ ಹತ್ರ ಯಾರಿಗೂ ಉತ್ತರ ಇಲ್ಲ. ಎಲ್ಲಿ ಉತ್ತರ ಇದೆ ಅಂದ್ರೆ ಪನಿಷ್ಮೆಂಟ್. ಈಗ ನಿಂಗೆ ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಗಾಡಿಲಿ, ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ನೀವು ತತ್ವ ಹೇಳ್ಬೋದಂದ್ರೆ ಎಲ್ಲಾರು ಹೆಂಗ್ ಬೇಕೋ ಹಂಗ್ ಗಾಡಿ ಓಡಿಸಿದ್ರೆ ನಿನಗೆ ಓಡಾಡಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಕೇಳ್ತಿರೋನಿಗೆ ಅದು ಅರ್ಥ ಆಗಲ್ಲ ಅನ್ಕೊಳ್ಳಿ, ಇಲ್ಲ ನಾನ್ ಬೇರೆಯವ್ರ ಬಗ್ಗೆ ನಾನು ಕೇರ್ ಮಾಡಲ್ಲ ಅಂತ ಅವಾಗ ಅವನಿಗೆ ನೀನ್ ಕೇರ್ ಮಾಡ್ತೀಯ ಬಿಡ್ತೀಯ. ಲೆಫ್ಟ್ ಸೈಡ್ ಹೋಗ್ಲಿಲ್ಲ ಅಂದ್ರೆ ನಿನಗೆ ಪನಿಷ್ಮೆಂಟ್ ಇದೆ, ಫೈನ್ ಇದೆ ಅಂತ ಹೇಳಿದ್ರೆ ಅವ್ನ ಆ ಮಾತನ್ನ ಕೇಳ್ತಾನೆ. ಬಟ್ ಭಾರತದಲ್ಲಿ ಏನಾಗಿದೆ ಅಂದ್ರೆ ಪನಿಷ್ಮೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನೀವು ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ 8 ಜನನ ಹಿಡಿದು ನಿಲ್ಸಿದ್ರೆ 5 ಜನ ಯಾರಿಗೋ ಫೋನ್ ಮಾಡ್ತಿರ್ತಾರೆ ಇನ್ಫ್ಲುಯೆನ್ಸ್ ಮಾಡಕ್ಕೆ. ಪನಿಷ್ಮೆಂಟ್ ಅನ್ನೋದೇ ಇಲ್ಲ ಭಾರತದಲ್ಲಿ. ನಾವು ಎಂತೆಂತ ಕೊಲೆ, ರೇಪ್, ದೊಡ್ಡ ಸಾವಿರಾರು ಕೋಟಿ ಕರಪ್ಷನ್ ಏನೇ ಆದವರು ಅವ್ರ ಪನಿಷ್ಮೆಂಟ್ ಇಲ್ದಲ್ಲೇ ಓಡಾಡೋದನ್ನ ನಾವು ನೋಡ್ಬಿಟ್ಟಿದೀವಿ. ಹಂಗಾಗಿ ಯಾವುದೇ ಒಂದು ವ್ಯವಸ್ಥೆ ಬಗ್ಗೆ ಭಾರತೀಯರಿಗೆ ಹೆಚ್ಚು ಗೌರವ ಉಳಿದಿಲ್ಲ. ಮತ್ತದು ರೈಟ್ಲಿ ಸೋ, ಯಾಕೆಂದ್ರೆ ನಮ್ಗೇನು ಅದರಿಂದ ಉಪಯೋಗ ಕಾಣಿಸ್ತಾ ಇಲ್ಲ. ನೀವು ಹೇಳುವ ಸತ್ಯ ಹೇಳ್ಕೊಂಡಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅಂದ್ರೆ ಅದರಿಂದ ನನ್ನ ಲೈಫಲ್ಲಿ ರಿಸಲ್ಟ್ ಕಾಣ್ತಿಲ್ಲ ನನಗೆ. ಹಿಂಗಾಗಿರೋದ್ರಿಂದ ಸೋ ವಾಟ್ ಅಂತ ಕೇಳೋದು ಈಸಿ ಆಗಿದೆ. ಈ ರೀತಿ ಪ್ರಶ್ನೆಗಳಿಗೆ ಇದು ನಾನು ಒಂದು ದೃಷ್ಟಿಯಲ್ಲಿ ಹೇಳಿರೋದು. ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡಾಗ ಸಮಾಜನ ನಿಧಾನಕ್ಕೆ ಸರಿ ಆಗ್ತಾ ಹೋಗುತ್ತೆ, ಆರ್ಟ್ ಚೆನ್ನಾಗೇ ಬರುತ್ತೆ. ಇದನ್ನ ಈ ಚಾಪ್ಟರ್ ಅಲ್ಲಿ ಹೇಳಿರೋದು. ಅದಕ್ಕೆ ವೆಸ್ಟರ್ನ್ ಉದಾಹರಣೆಯಾಗಿ ನಾನು ಸೈಫೈ ಸಿನಿಮಾಗಳ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದ್ರೆ ವೆಸ್ಟ್ ಅಲ್ಲಿ ಅಪ್ಪಾಟಿ ಸೈನ್ಸ್ ಬೆಳೆದಿರೋದ್ರಿಂದ ಎಷ್ಟು ಸೈಫೈ ಸಿನಿಮಾಗಳು ತುಂಬಾ, ಈಗ ಇಂಟರ್ಸ್ಟೆಲ್ಲಾರ್ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಮುಗ್ಸಕ್ಕಾಗಲ್ಲ, ಅಷ್ಟು ಸೈನ್ಸ್ ಸಿನಿಮಾಗಳು ಬಂದಿದೆ. ಮತ್ತೆ ಎಲ್ಲಾ ಸಿನಿಮಾಗಳು ಕೂಡ ಬೇಸ್ಡ್ ಆನ್ ಸಾಲಿಡ್ ಸೈನ್ಸ್. ಅದ್ರಲ್ಲಿ ಆಮೇಲೆ ಚೇಂಜ್ ಮಾಡ್ಕೊಂಡಿರ್ತಾರೆ ಫಿಕ್ಷನಲ್ ಆಗಿ, ಆದ್ರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ನೆಲೆ ಇರುತ್ತೆ. ಅದು ಅಂದ್ರೆ ಆ ಸಮಾಜದಲ್ಲಿ ಅದು ನ್ಯಾಚುರಲಿ ತಾನಾಗಿ ಆಗಿರೋದು, ಯಾರೋ ಒಬ್ಬ ಕೂತ್ಕೊಂಡು ಪಾಲಿಸಿ ಮಾಡಿ ಆಗಿರೋದಿಲ್ಲ. ನಿಧಾನಕ್ಕೆ ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗ್ತಾ ನಿಧಾನಕ್ಕೆ ಆರ್ಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಯ್ತು. ಈ ಎಕ್ಸಾಂಪಲ್ ಕೊಟ್ಟು ಭಾರತನೇ ನಾವು ಮಾಡ್ಬೇಕು. ಮತ್ತೆ ನಾವು ಆರ್ಟ್ ಫೀಲ್ಡ್ ಅಲ್ಲಿ ಹೊಸದ್ ಬೇಕು ಅಂತಂದ್ರೆ, ಈಗ ಹಳೇದಿರೋದು ಚೆನ್ನಾಗಿರೋದು ಹೆಂಗೂ ಇದ್ದೇ ಇರುತ್ತೆ. ಹೊಸದ್ ಬೇಕು ಅಂತಂದ್ರೆ ಅದೊಂದು ಸೀರಿಯಸ್ ಎಂಡೆವರ್ ಆಗ್ಬೇಕು. ಸುಮ್ನೆ ನನಗೆ ಅನ್ಸಿದ್ ನಾನ್ ಮಾಡ್ತೀನಿ, ನಿಂಗ್ ಅನ್ಸಿದ್ ನೀನ್ ಮಾಡೋದು, ಹಂಗೆ ಆಗೋದಿಲ್ಲ. ಇದು ಒಟ್ಟು ಈ ಸಿನಿಮಾದ ಈ ಚಾಪ್ಟರ್ ಅಂದ್ರೆ ಕನ್ಕ್ಲೂಷನ್ ಪಾರ್ಟ್. ಅಷ್ಟು ಈಗ ಇದು ನೀವು ಹೇಳ್ತಿರುವಾಗ ನನ್ ಮನ್ಸಲ್ಲಿ ಒಂದೇನ್ ಯೋಚನೆ ಬಂತು ಅಂತಂದ್ರೆ, ನಾನು ನಿನ್ನೆ ಒಂದು ಯಕ್ಷಗಾನ ನೋಡಕ್ ಹೋಗಿದ್ದೆ. ಅದು ಮಾಗದ ವಧೆ ಇತ್ತು. ಅಲ್ಲಿ ಮುಗ್ದ್ಮೇಲೆ ಎಲ್ಲರೂ ಮಾತಾಡ್ತಾ ಇದ್ರು, ಏನೇ ಇದ್ರು ಹಳೆ ಕಥೆನ ನೋಡೋದು ಇನ್ನೊಂದ್ಸಲ ಎಷ್ಟೇ ಸಲ ನೋಡಿದ್ರು ಅದ್ರಲ್ಲಿರೋ ಥ್ರಿಲ್ಲೇ ಬೇರೆ ಇರುತ್ತೆ. ಹೊಸ ಕತೆ ತರ ಯಾವ್ದು ಮಾಡಿದ್ರು ಚೆನ್ನಾಗಂತ ಅನ್ಸಲ್ಲ ಅಂತ ಮಾತಾಡ್ಕೋತಾ ಇದ್ರು. ಆಗ ನೀವ್ ಹೇಳಿದ ಮಾತಿಗೆ ನಾನು ಒಂದಿಷ್ಟು ಅಂದ್ರೆ ನಾವು ಅಂದ್ರೆ ಹಳೇದನ್ನ ಅಗೇನ್ ರಿಪೀಟೆಡ್ಲಿ ನಾವು ನೋಡ್ತಾ ಇದ್ರೆ ಐ ಥಿಂಕ್ ಆ ಕಥೆಲೂ ಒಂದು ಸ್ವಾರಸ್ಯನ ಕಾಣ್ಬೋದು ನಾವು, ಅಥವಾ ಅದ್ರ ತತ್ವ ಕಾಣ್ಬೋದೇನೋ ಅಂತ ಅನ್ಸುತ್ತೆ. ಹೌದೌದು. ಮತ್ತೆ ಇನ್ನೊಂದು ಈಗ ಒಂದು ಹೊಸ ಇತ್ತೀಚೆಗೆ ಸ್ವಲ್ಪ ಶುರುವಾಗಿರೋದೇನಂದ್ರೆ ಹೊಸಾದ್ ಬೇಕು ಅಂತ ಕೇಳ್ತಾ, ಹಂಗೆ ಆಕ್ಚುಲಿ ಮನ್ಸಿಗೆ ಅಷ್ಟೊಂದು ನೀವು ಹಳೇದನ್ನ ನೋಡಿದ್ರು ಅದೇ ಖುಷಿನೇ ಆಗದು. ಹೊಸದ್ರಲ್ಲಿರೋ ಸರ್ಪ್ರೈಸ್. ಈಗ ರಾಮಾಯಣ ಕತೆ ಮತ್ತೆ ನಾವು ಇವತ್ತು ಡಿಮಾಂಡ್ ಮಾಡ್ತಿರೋಷ್ಟು ಹೊಸದು ಬರಕ್ ಸಾಧ್ಯ ಇಲ್ಲ.
ಏನಾಗಿದೆ ಅಂದ್ರೆ ನಮಗೆ ತುಂಬಾ ಅವೈಲಬಿಲಿಟಿ ಜಾಸ್ತಿ ಇರೋದ್ರಿಂದ ಏನೋ ಹೊಸದ್ ಬೇಕು, ಅಷ್ಟೊಂದು ಹೊಸ ವಸ್ತುಗಳು ಜಗತ್ತಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಸ್ವಲ್ಪ ಇದೊಂದು ರೋಗನೇ ಇದು, ಹೊಸದ್ ಬೇಕು ಅಂದ್ರೆ ಪ್ರತಿ ಸಲ ಏನೋ ಒಂದು ಹೊಸದ್ ಬೇಕು ಅಂತ ಕೇಳೋದು ಅಷ್ಟು ಸರಿನೂ ಅಲ್ಲ. ಈಗೊಂದು ಯಾವ್ದೋ ಒಂದು ಯಕ್ಷಗಾನ ಅದೊಂದು ಸೆಟ್ಲ್ ಆಗಿರೋ ವಿಷಯ ಅಂದ್ರೆ ನೀವು ಅದನ್ನೇ ನೋಡಿ ಮತ್ತೆ ಖುಷಿ ಪಡ್ಬೋದು. ಅಲ್ಲಿ ಏನ್ ಪ್ರತಿ ಸಲ ಹೊಸದೇ, ಮತ್ತೆ ನ್ಯಾಚುರಲಿ ಒಂದಿಷ್ಟು ಹೊಸ ಅಂಶಗಳು ಸೇರ್ಕೊಳ್ತಾ ಆರ್ಟಿಗೆ. ಬಟ್ ಈಗ ಒಂಥರ ಏನ್ ಕೇಳಿದ್ರು ಹೊಸದ್ ಬೇಕು ಅಂತ ಇರೋದು, ಅದು ಕೂಡ ಮನ್ಸಿನ ಪ್ರಾಬ್ಲಮ್ ಅಷ್ಟೇ. ಸೊ ಅದಕ್ಕೆ ನೀವು ಇನ್ನೊಂದು ಬಿಹೇವಿಯರಲ್ ಅಡಿಕ್ಷನ್ ಅಂತ ಅಂದಿರೋದ, ಅದಕ್ಕೆ ಇದಕ್ಕೆ ರಿಲೇಟ್ ಆಗತ್ತಾ ಇದ್ರಲ್ಲಿ? ಅಲ್ಲಿ ಅಡಿಕ್ಷನ್, ಇದು ಬಿಹೇವಿಯರಲ್ ಅಡಿಕ್ಷನ್ ಬರಲ್ಲ. ಇದೇನಂದ್ರೆ ನಿಮಗೆ ಹೊಸದ್ ಕೊಟ್ರು ಸಮಾಧಾನ ಇಲ್ಲ. ಈಗ ಒಂದ್ಸಲ ನೀವು ಹೊಸದ್ ಕೇಳಕ್ ಶುರು ಮಾಡಿದ್ರೆ, ನಾನೇನೋ ಒಂದು ಹೊಸ ಆರ್ಟ್ ಕೊಟ್ರೆ ಓ ಚೆನ್ನಾಗಿದೆ, ನೆಕ್ಸ್ಟ್ ಏನು ಅಂತ. ರೀಲ್ಸ್ ಅಂದ್ರೆ ಅದೇ ತಾನೆ. ನೀವು ರೀಲ್ಸ್ ಗಂಟೆಗಟ್ಲೆ ರೀಲ್ಸ್ ಯಾಕೆ ನೋಡ್ತಿದ್ದಾರೆ? ಯಾಕೆ ಅಂದ್ರೆ ಅವ್ನಿಗೆ ಏನ್ ಹೊಸದ್ ಬರ್ತಾನೆ ಇದೆ, ನೋಡ್ತಾನೆ ಇದೆ ಅಂದ್ರೆ ಅದನ್ನ ನಿಲ್ಸಕ್ ಆಗ್ತಾ ಇಲ್ಲ ಅವ್ನಿಗೆ. ಆದ್ರೆ ಅವ್ನಿಗೆ ನೆಕ್ಸ್ಟ್ ಹೊಸದೇ ಬೇಕು. ಇದೊಂಥರ ತುಂಬಾ. ಮತ್ತೆ ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಕೂಡ ನಿಮ್ಗೆ ಯಾವ್ದು ಹೆಚ್ಚು ಡೋಪಮೈನ್ ರಶ್ ಕೊಡುತ್ತೆ. ಎಕ್ಸಾಂಪಲ್ ಈಗ ಅದಕ್ಕೆ ಈಗ ಅಡಲ್ಟ್ ಕಂಟೆಂಟ್ ಯಾಕೆ ಅಷ್ಟು ಹಿಟ್ ಆಗುತ್ತೆ ಅಲ್ಲಿ ಏನೋ ಒಂದು ನಿಮಗೆ ಟ್ರಿಗರ್ ಆಗುತ್ತೆ. ಸೊ ಆ ಟ್ರಿಗರ್ ನೆಚ್ ಮಾಡಕ್ ಅವ್ರು ಇನ್ನು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಪಾರ್ನ್, ಅಡಲ್ಟ್ ಕಂಟೆಂಟ್, ಒಟ್ನಲ್ಲಿ ನಿಮಗೆ ಡೋಪಮೈನ್ ರಶ್ ಆಗಕ್ಕೆ ಏನ್ ಬೇಕು ಅದ್ ಕೊಡ್ತಾ ಹೋಗೋದು. ಇದು ಅಡಿಕ್ಷನ್ಗೂ ಬಂತು. ಮತ್ತೆ ಇದೊಂದು ಮನಸ್ಸಿನ ಒಂದು ದೌರ್ಬಲ್ಯ ಆಕ್ಚುಲಿ. ಅಂದ್ರೆ 3 ಹೊತ್ತು ಹೊಸದ್ ಬೇಕು ಅಂತ ಕೇಳೋದು, ಅದು ಸ್ವಲ್ಪ. ನೀವು ಯಾನದ ಬಗ್ಗೆನೂ ಒಂದಿಷ್ಟು ಇಲ್ಲಿ ಉದಾಹರಣೆ ತರ ತಗೊಂಡಿದ್ದೀರಾ? ಅದ್ರ ಬಗ್ಗೆ ಏನಾದ್ರು? ಹೌದು, ಅದೇನಂದ್ರೆ ಉದಾಹರಣೆ ನೋಡಿ, ಭಾರತ ಈಗ ವೆಸ್ಟ್ ಅಲ್ಲಿ ಎಷ್ಟು ಸೈನ್ಸ್ ಬೇಸ್ಡ್ ಸಿನಿಮಾಗಳು ಬಂದಿದೆ ಅಂದ್ರೆ ಅದು ಲೆಕ್ಕನೇ ಇಲ್ಲ ಅದಕ್ಕೆ. ಸೈನ್ಸ್ ಫಿಕ್ಷನ್ಗಳು ಅದ್ರಲ್ಲೆಲ್ಲ ಒಂದು ಡಬ್ಬಾ ಸೈನ್ಸ್ ಫಿಕ್ಷನ್ ಸಿನಿಮಾ ಇದೆ ಅನ್ಕೊಳ್ಳಿ. ಆದ್ರೂ ಅಲ್ಲಿ ಒಂದಿಷ್ಟು ಅದ್ರಿಂದ ಬೇಸ್ಡ್ ಆನ್ ಕರೆಕ್ಟ್ ಸೈನ್ಸೇ ಅದು. ಅವ್ನ್ ಸಿನಿಮಾ ಚೆನ್ನಾಗಿ ಮಾಡಿರಲ್ಲ ಅಷ್ಟೇ. ಅದ್ ಯಾಕೆ ಅಂದ್ರೆ ಅದು ಯಾರೋ ಒಬ್ಬ ಡೈರೆಕ್ಟರ್ ಈಗ ಕೂತ್ಕೊಂಡ್ಬಿಟ್ಟು ನಾನು ಸೈನ್ಸ್ ಓದ್ಬಿಟ್ಟು ಇದ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂದ್ರೆ ಹಂಗಾಗಲ್ಲ. ಅದು ವಾತಾವರಣದಲ್ಲಿ ಇದ್ದಾಗ ಮಾತ್ರ ಆಗುತ್ತೆ. ಅಂದ್ರೆ ಒಂದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವಾತಾವರಣದಲ್ಲೇ ಸೈನ್ಸ್ ಇದೆ, ಭಾರತದಲ್ಲಿ ವಾತಾವರಣದಲ್ಲಿ ಸೈನ್ಸ್ ಇಲ್ಲ. ಇದಕ್ಕೆ ಏನು ಉದಾಹರಣೆ ಅಂದ್ರೆ, ನಮ್ಮಲ್ಲಿ ಇಡೀ ಭಾರತದಲ್ಲಿ ಯಾವುದೇ ಭಾಷೆಯಲ್ಲೂ ಸೈನ್ಸಿಗೆ ಸಂಬಂಧಪಟ್ಟ ಗಾದೆ ಇಲ್ಲ. ಯಾಕೆ ಗಾದೆ ಇಲ್ಲ ಅಂದ್ರೆ ಅದು ನಮ್ಮ ಜನಜೀವನಕ್ಕೆ ಬಂದಿಲ್ಲ. ನಾವು ಅದನ್ನ ಬರೀ ವಸ್ತು ಆಗಿ ಉಪಯೋಗಿಸ್ತಾ ಇದೀವಿ. ಅಥವಾ ಇನ್ಫ್ಯಾಕ್ಟ್ ಇಂಡಿಯನ್ಸ್ ಸೈನ್ಸ್ ಓದಿದ್ರೆ ಬೇರೆಯವ್ರಿಗಿನ ಚೆನ್ನಾಗೇ ಓದ್ತಾರೆ, ಬಟ್ ಆಸ್ ಎ ಸಬ್ಜೆಕ್ಟ್. ಆದ್ರೆ ಅದು ನಮ್ಮ ಜನಜೀವನಕ್ಕೆ, ನೀವು ನೆನಪಿಸ್ಕೊಳ್ಳಿ, ಕನ್ನಡದಲ್ಲಿ ಯಾವ್ದಾದ್ರು ಒಂದು ಸೈನ್ಸ್ ಗಾದೆ ಇದೆಯಾ? ಯಾಕಿಲ್ಲ ಅಂದ್ರೆ ಅದು ನಮ್ಮ ಜನಜೀವನದ ಭಾಗ ಆಗಿಲ್ಲ. ಆದ್ರೆ ನೀವು ಇಂಗ್ಲಿಷ್ ಅಲ್ಲಿ ಗಾದೆ ಬಿಡಿ, ಇಡಿಯಮ್ಸ್ ಇದೆ. ಇಡಿಯಮ್ಸ್ ಅಂದ್ರೆ ನುಡಿಗಟ್ಟು, ಅಂದ್ರೆ ಭಾಷೆಯ ಭಾಗ. ಅದು ಗಾದೆ ಆದ್ರೂ ಒಂಚೂರು ಸಪರೇಟ್. ನುಡಿಗಟ್ಟು ಅನ್ನೋದು ಭಾಷೆಯ ಇಟ್ಸ್ ಫಂಡಮೆಂಟಲ್ ಬ್ಲಾಕ್ ಆಫ್ ಭಾಷೆ. ಸೈಂಟಿಫಿಕ್ ನುಡಿಗಟ್ಟುಗಳಿದೆ, ಅದು ಭಾರತದಲ್ಲಿ ಇಲ್ಲ. ಆದ್ರೆ ಭಾರತದಲ್ಲಿ ನಮ್ಮ ಪುರಾಣ ಕಾಲದ ನುಡಿಗಟ್ಟುಗಳಿದೆ. ಉದಾಹರಣೆಗೆ ಇಂಗ್ಲಿಷ್ ಅಲ್ಲಿ ಏನಾದ್ರು ಒಂದು ಕಷ್ಟ ಇದ್ರೆ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಅಲ್ಲ ಅಂತ ಹೇಳಕ್ಕೆ. ಆದ್ರೆ ಭಾರತದಲ್ಲಿ ಅದನ್ನ ಹೇಳಲ್ಲ. ಭಾರತದಲ್ಲಿ ಏನ್ ಹೇಳ್ತೀವಿ, ಅದೇನ್ ಬ್ರಹ್ಮವಿದ್ಯೆ ಅಲ್ಲ ಬಿಡು ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬೆಂಟ್ ಆಫ್ ಮೈಂಡ್ ಇನ್ನು ಆ ಪೌರಾಣಿಕ ಜಗತ್ತಲ್ಲಿದೆ. ಅದು ಆ ಜಗತ್ತಲ್ಲಿ ಇರೋದ್ ತಪ್ಪಲ್ಲ, ಬಟ್ ಸೈನ್ಸ್ ಅನ್ನೋದು ನಮಗೆ ಈ ತರ ನಮ್ಮ ಮನಸ್ಸಿನ ಕೋಶದೊಳಗೆ ಇಳಿದಿಲ್ಲ. ಹಂಗಾಗಿ ಭೈರಪ್ಪನವರು ಯಾನ ಕಾದಂಬರಿ ಬರ್ದಿದ್ದಾರೆ. ಅದ್ರಲ್ಲಿ ಅವರು ಇದನ್ನೆಲ್ಲ ಹೇಳಿದಾರೆ. ನಾನು ತುಂಬಾ ಸ್ಟಡಿ ಮಾಡಿದೆ, ಚಿಕ್ಕವನಿದ್ದಾಗಲೂ ಸೈನ್ಸ್ ಬುಕ್ಸ್ ಓದ್ತಾ ಇದ್ದೆ ಅಂತ ಹೇಳ. ಬಟ್ ಪ್ರಾಬ್ಲಮ್ ಯಾಕೆ ಯಾನ ಒಂದು ತುಂಬಾ ಕಳಪೆ ಕಾದಂಬರಿ ಅಂದ್ರೆ, ಅವ್ರು ಏನೇ ಓದಿರ್ಬೋದು, ಬಟ್ ಅವರೊಬ್ಬ ಭಾರತದ ಅವ್ರು ಬದುಕಿರೋ ಸಮಾಜದಲ್ಲಿ ಸೈನ್ಸ್ ಇಲ್ವೇ ಇಲ್ಲ. ಅಂದ್ರೆ ಆ ವಾತಾವರಣದಲ್ಲಿ ಸೈನ್ಸ್ ಇಲ್ಲ. ಹಂಗಾಗಿ ಅವರು ಪುಸ್ತಕದಲ್ಲಿ ಓದಿದ್ದನ್ನು ಬರ್ದಿದ್ದಾರೆ ಅಷ್ಟೇ. ಅದು ಒಳ್ಳೆ ಕಲೆ ಆಗೋದಿಲ್ಲ. ಹಂಗಾಗಿ ನಿಮಗೆ ನೀವೊಂದು ಡಬ್ಬಾ ಹಾಲಿವುಡ್ ಸಿನಿಮಾ ನೋಡಿದ್ರೆ ಅದು ಯಾನ ಕಾದಂಬರಿಗಿನ 100 ಪಟ್ಟು ಚೆನ್ನಾಗಿರುತ್ತದೆ. ಅದು ಆ ಹಾಲಿವುಡ್ ಸಿನಿಮಾಗಳ ಪಟ್ಟಿಲ್ಲ ಡಬ್ಬಾ ಆಗಿರ್ಬೋದು, ಬಟ್ ಅವನು ಆ ಕಲ್ಚರ್ ಇಂದ ಬಂದಿರೋದ್ರಿಂದ ಇದಾಗುತ್ತೆ. ನಾನು ಅದಕ್ಕೆ ಭೈರಪ್ಪನವ್ರದೇ ಉದಾಹರಣೆ ಕೊಟ್ಟಿರೋ ನಿರಾಕರಣ ಕಾದಂಬರಿ. ಇಲ್ಲಿ ನಿರಾಕರಣದ ಸಬ್ಜೆಕ್ಟ್ ಭಾರತ ಸಮಾಜದ ಬಹಳ ನಾರ್ಮಲ್ ಸಬ್ಜೆಕ್ಟ್ ಅದು. ಹಂಗಾಗಿ ಅವ್ರು ಅದನ್ನ ಆರಾಮಾಗಿ ಚೆನ್ನಾಗಿ ಬರ್ದಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಅವ್ರು ಯಾವ ಬುಕ್ ಓದಿಲ್ವೋ ಏನೋ. ಆದ್ರೆ ಸೈನ್ಸಿಗೋಸ್ಕರ ಅವ್ರು ಎಷ್ಟೇ ಬುಕ್ ಓದಿದ್ರು ಅದರಿಂದ ಕಾದಂಬರಿ ಬರೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತದಲ್ಲಿ ಸೈನ್ಸ್ ಆತರ ಜನಮಾನಸದಲ್ಲಿ ಇಲ್ಲ. ಆಸ್ ಎ ಸಬ್ಜೆಕ್ಟ್ ಇದೆ,
ಮತ್ತೆ ನಾವು ಸೈನ್ಸ್ ಇಂದ ಪ್ರಾಡಕ್ಟ್ ಆಗಿ ಬಂದ ಟೆಕ್ನಾಲಜಿ ವಸ್ತುಗಳನ್ನ ಬಳಸ್ತಾ ಇದೀವಿ ಹೊರತು ಅದನ್ನ ನಾವು ಜೀವನಕ್ಕೆ ತಗೊಂಡಿಲ್ಲ. ಇದು ಮೇಜರ್ ಡಿಫ್ರೆನ್ಸ್. ಅದ್ರ ಕುರಿತೆ ಇನ್ನೂ ಒಂದಿಷ್ಟೆಲ್ಲ ಇಲ್ಲಿ ಆ ಹಾಗೆ ಕಂಟಿನ್ಯೂಟಿ ಆಗಿ ನೀವು ಹಿಂಗ್ ಬರ್ತಿದ್ದೀರಾ ಅನ್ಸುತ್ತೆ. ಭಾರತೀಯ ಭಾರತೀಯ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಆಚರಣೆಗಳು, ಅದೆಲ್ಲ ಅವರು ಸೈನ್ಸ್ ಪ್ರಕಾರ ಇರೋದು, ಆದ್ರೆ ನಾವು ಅದನ್ನ ಸೈನ್ಸ್ ಅಂತ ಪ್ರತ್ಯೇಕವಾಗಿ ಗುರುತಿಸ್ತಿಲ್ಲ. ಅದರಿಂದ ನಮ್ಗೆ ಈ ತರ ವೆಸ್ಟರ್ನ್ಗೆ ನಮ್ಗೆ ಡಿಫ್ರೆನ್ಸ್ ಇರೋದು ಅಂತ ಹೇಳ್ತಾ ಇರೋದ ನೀವು? ಆ ರೀತಿ ಅರ್ಥದಲ್ಲ, ಬಿಕಾಸ್ ಎಲ್ಲ ಈಗ ನಂಗೆ ಕೇಳಿಸ್ಲಿದೆ. ಅಲ್ಲ ಈಗ ಯಾವ ರೀತಿ ಅಂದ್ರೆ ಈಗ ನೀವು ನಾನು ಅರ್ಥ ಮಾಡ್ಕೊಂಡಿದ್ದಂತಂದ್ರೆ, ಈಗ ನಮ್ಮಲ್ಲಿ ಆತರ ವಿಜ್ಞಾನದ ರೂಪದಲ್ಲಿ ನೋಡುವಂತದ್ದು ಅಂತ ಮಾಡಿಲ್ಲ. ಒಂದು ಆಚರಣೆ ಅಂತ ಇದೆ ಅಥವಾ ಹಬ್ಬ ಹರಿದಿನ ಅಂತಿದೆ, ವಿ ಆರ್ ಜಸ್ಟ್ ಡೂಯಿಂಗ್ ದಟ್. ಅದ್ರ ಹಿಂದೆ ಏನಿದೆ ಅಥವಾ ಯಾಕೆ ಮಾಡ್ತಿದ್ದೇವೆ ಆ ತರದ್ದು ತುಂಬಾ ಅರ್ಥ ಮಾಡ್ಕೊಳಲ್ಲ ಅನ್ನೋ ಮನೋಭಾವದಿಂದ ಈ ರೀತಿ ಡಿಫ್ರೆನ್ಸ್ ಅಂತ ಕಾಣುತ್ತಾ ವೆಸ್ಟರ್ನ್ಗೆ ಮತ್ತೆ ಇಂಡಿಯನ್ ಇದಕ್ಕೆ? ಅಲ್ಲ, ಅಲ್ಲಿ ಸಮಸ್ಯೆ ಏನಂದ್ರೆ ಇಂಡಿಯನ್ಸಿಗೆ ನಮ್ಮ ಪರಂಪರೆ ಒಂದು ಅಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ವಿಷಯ. ಏನಂದ್ರೆ ನಮ್ಮ ಪರಂಪರೆಯ ವಿಷಯಗಳನ್ನು ನಾವಿವತ್ತು ಅರ್ಥ ಅಂದ್ರೆ ನಮಗೆ ಆಚರಣೆಯ ಭಾಗವಾಗಿ ಬಂದಿದೆ. ಹಾಗಾಗಿ ಅಲ್ಲಿ ನಾವೇನೋ ಹೆಚ್ಚು ಬುದ್ಧಿ ಖರ್ಚು ಮಾಡ್ಬೇಕಾಗಿಲ್ಲ. ಯಾಕೆ ಈ ಹಬ್ಬ ಮಾಡ್ಬೇಕು, ಯಾಕೆ ಈ ವ್ರತ ಅಂದ್ರೆ ಅದು ನಮಗದು ವರ್ಕಿಂಗ್ ಮಾಡಲ್ ಅದು ಆಕ್ಚುಲಿ. ಸತ್ಯ ದರ್ಶನ ಮಾಡಿದವನ್ ಯಾರೋ ಬೇರೆ ಇದ್ದಾನೆ, ಋಷಿ. ಅವ್ರದಲ್ಲಿ ಅಂದ್ರೆ ಆ ಕಾಲ ಆಗೋಗಿದೆ. ಅವರು ಒಂದ್ ಸಿಸ್ಟಮ್ ನ ಮಾಡಿ ನಮಗ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ರಾಮನಾಮನು ಬರಿತಾ ಇದೀವಿ, ಹಬ್ಬನು ಮಾಡ್ತಾ ಇದೀವಿ, ಇನ್ನೊಂದು ಜಾತ್ರೆ ಪೂಜೆ ಎಲ್ಲ ಮಾಡ್ತಾ ಇದೀವಿ. ಅದು ಮತ್ತೆ ಆ ನಾಲೆಡ್ಜ್ ಇದೆಲ್ಲ ಯಾಕೆ ಅನ್ನೋ ನಾಲೆಡ್ಜ್ ಇಂಡಿಯಾದಲ್ಲಿ ಇನ್ನೂ ಲೈವ್ ಆಗಿದೆ. ಅದೇನು ಕಳೆದೋಗಿಲ್ಲ. ಒಂದಿಷ್ಟು ಕಳೆದೋಗಿದೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಒಂದಿಷ್ಟು ಹೋಗೇ ಹೋಗುತ್ತೆ ಕಾಲ ಅಂತ. ಅದು ಈಗ ಒಟ್ಟು ನಮ್ಮ ಸಾಮಾನ್ಯ ಜನ ಅಂತ ಈಗ ನಾನೇನೆ, ನನಗೆ ಅದರ ಹಿಂದಿನ ತತ್ವ ಬೇಕು ಅಂದ್ರೆ ನಾನು ಪ್ರಯತ್ನ ಪಟ್ಟು ಹುಡುಕಬೇಕು. ಏನಿದು, ಯಾಕೆ ರಾಮನಾಮ ಯಾಕೆ ಬರಿಬೇಕು ಅನ್ನೋದನ್ನ. ಆತರ ಹುಡುಕುವಾಗ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ, ಸರಿಯಾದ ಉತ್ತರನೂ ಸಿಗ್ಬೋದು. ಅದು ಅಂದ್ರೆ ಆದ್ರೆ ಎಲ್ಲಾರ ಲೈಫಲ್ಲೂ ಈ ತರ ಪ್ರತಿಯೊಂದು ತತ್ವ ಹುಡುಕ್ತಾ ಟೈಮ್ ಇರೋದಿಲ್ಲ. ಲೈಫಲ್ಲಿ ನಾವೆಲ್ಲ ಬಿಸಿ ಇದೀವಿ ತತ್ವ ಹುಡುಕ್ತಾಕ. ಈಗ ನನಗೆ ಮಿಕ್ಸಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನಂಗೇನ್ ಗೊತ್ತಿಲ್ಲ. ನಾನ್ ಬೆಳಗ್ಗೆ ಆಗೋತ್ತೆ ಅದು ಆನ್ ಮಾಡ್ತೀನಿ, ವರ್ಕ್ ಆಗುತ್ತೆ, ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಮಿಕ್ಸಿ ಮತ್ತು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ, ರಾಮನಾಮನು ಬರೀ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅದ್ರ ವರ್ಕಿಂಗ್ ಮೆಥಡಾಲಜಿ ಗೊತ್ತಿಲ್ಲ. ಇದು ವ್ಯತ್ಯಾಸ. ಭಾರತ ಯಾವ ಸ್ಥಿತಿಗಿದೆ ಅಂದ್ರೆ, ನಮ್ಮ ನಾಲೆಡ್ಜ್ ಅಂತ ಯಾವ್ದಿತ್ತು, ನಮ್ಮ ಪುರಾಣ ಪ್ರಪಂಚ ದರ್ಶನಗಳು ಎಲ್ಲ, ಇದು ನಮಗ್ ಸ್ವಲ್ಪ ದೂರ ಆಗಿದೆ. ಈಗ ಸೈನ್ಸು ಅಷ್ಟೇ ದೂರದಲ್ಲಿದೆ. ಅಂದ್ರೆ ನಮಗೆ ವಾತಾವರಣದಲ್ಲಿ ಯಾವುದೂ ಇಲ್ಲ. ಬಟ್ ಭಾರತದ ಜ್ಞಾನ ಪರಂಪರೆಯಿಂದ ಬಂದ ರಿಸಲ್ಟ್ ನಮ್ಮ ವಾತಾವರಣದಲ್ಲೇ ಇದೆ. ಅದು ಹಬ್ಬ ಈ ಲೆಕ್ಕದಲ್ಲಿ. ಅಂದ್ರೆ ಇಂಡಿಯಾ ಒಂಥರ ಒಂದು ಏನ್ ಇಂಪ್ಯಾಸ್ ಅಂತ ಹೇಳ್ತಾರೆ, ಅಂದ್ರೆ ಅದೊಂದು ಒಂಥರ ಒಂದು ಘಟ್ಟದಲ್ಲಿದೆ. ನಮಗ್ ಅಷ್ಟೇ ಸಾಕು ಅಂದ್ರೆ ಆಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅಷ್ಟೇ ಸಾಕು ಅಂತ ನಾವು ಕೂರಕ್ ಆಗೋದಿಲ್ಲ. ಯಾಕಂದ್ರೆ ಜಗತ್ ಮುಂದುವರಿತಾ ಇರುತ್ತೆ, ನಮಗೂ ಬೋರ್ ಆಗುತ್ತೆ. ಸೊ ಆ ತತ್ವ ತಿಳ್ಕೊಳ್ಳೋದು ಅನ್ನೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಅದು ಮತ್ತೆ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾಗುತ್ತೆ. ಆ ಡೆಡಿಕೇಟ್ ಮಾಡೋದಕ್ಕೆ ಒಬ್ಬೊಬ್ಬನ ಜೀವನದಲ್ಲಿ ಎಷ್ಟು ಟೈಮ್ ಇರುತ್ತೆ, ಅದು ಸಾಧ್ಯ ಇಲ್ಲ. ಮತ್ತೆ ಡೆಡಿಕೇಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲ. ಅದಕ್ಕೆ ಸ್ವಲ್ಪ ಅಂದ್ರೆ ಈಗ ಸಾವಿರಾರು ಜನ ಸೈಂಟಿಸ್ಟ್ಗಳು ಇರ್ತಾರೆ, ಯಾರೋ ಒಬ್ಬಂಗೆ ಯಾಕೆ ಅದು ರಿಲೇಟಿವಿಟಿ ಹೊಳಿತು, ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯಗಳು. ಹಾಗಾಗಿ ಒಂದು ಭಾರತದಲ್ಲಿ ಸೈನ್ಸ್ ಕಲೆ ಬರೋದು ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಮ್ಮವರು ಅದನ್ನ ಬುಕ್ ಓದ್ಬಿಟ್ಟು ಅದನ್ನ ಕಲೆ ಮಾಡಿದ್ರೆಲ್ಲ ಆಗೋದಿಲ್ಲ. ಅದು ಅದೇ ಈಗೇನದು ಯಾನ ಕಾದಂಬರಿ ತರ ಆಗುತ್ತೆ ಅಷ್ಟೇ. ಅದು ಇನ್ನು ನಮ್ದೇ ಪರಂಪರೆ ಕಥೆಗಳು ಕಲೆಗಳು ಚೆನ್ನಾಗೇ ಬರ್ತಾ ಇದೆ. ಈಗ ನಮ್ಮ ಪುರಾಣದ ಮೇಲೆ ಬೇಸ್ ಆಗಿರೋ ಎಲ್ಲಾ ಕಲೆ ತುಂಬಾನೇ ಚೆನ್ನಾಗಿದೆ. ಅಷ್ಟೇ ಸಾಕು ಅಂತ ಇವತ್ತು ಇಲ್ವಲ್ಲ, ಪ್ರಾಬ್ಲಮ್ ಅದು. ನಮಗ್ ಹೊಸದು ಬೇಕು, ಬಟ್ ಅದಕ್ ಬೇಕಾದ ಶ್ರಮ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇನ್ನು ಮುಂದುವರೆದ ನೀವೇನು ಮಾತಾಡ್ತಿದ್ದೀರಾ ಅಂತಂದ್ರೆ ಅದರಲ್ಲಿ ಕಾನ್ಶಿಯಸ್ನೆಸ್ ಬಗ್ಗೆ
ಒಂದಿಷ್ಟು ಬರವಣಿಗೆ ಏನ್ ಮಾಡಿದ್ದಾರೆ ಅಂತ ಅದನ್ನ ಬರ್ದಿದ್ದೀರಾ ಯಾರು? ಡಾಗ್ಲಸ್ ಹಾರ್ಡಿಂಗ್ ಅನ್ನೋರು. ಅದ್ರ ಬಗ್ಗೆ ಏನಾದ್ರೂ ವಿಷಯ ಹಂಚ್ಕೊಳಕ್ಕೆ? ಆಕ್ಚುಲಿ ನೋಡಿ, ಅವನೇ ಫಸ್ಟ್ ಈ ಸೋ ವಾಟ್ ಅನ್ನೋ ಪ್ರಾಬ್ಲಮ್ ನ ರೈಸ್ ಮಾಡಿದವನು ಅವನೇ. ಅವನು ಈ ಬುದ್ಧಿಸ್ಟ್ ಕೆಲವು ತಂತ್ರಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಅವನು ಒಂದು ಹೆಡ್ಲೆಸ್ ಮೆಡಿಟೇಷನ್ ಅಂತ ಒಂದು ಪ್ರಪೋಸ್ ಮಾಡ್ತಾ ಇದ್ದ. ತುಂಬಾ ಚೆನ್ನಾಗಿದೆ, ಅದು ಟೆಕ್ನಿಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಬೇರೆ ಬೇರೆ ತಂತ್ರದಲ್ಲಿ ಪ್ರಾಕ್ಟೀಸಸ್ ಇರೋಂಗೆ ಅವನದು ಒಂದು. ತುಂಬಾ ಜನ ಅವನ ಶಿಷ್ಯರು ಆಗಿದ್ರು, ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತಾ ಇತ್ತು. ಅಲ್ಲಿ ಬಂದವರಲ್ಲಿ ಕೆಲವ್ರು ಕೇಳ್ತಾ ಇದ್ರಂತೆ. ಅಂದ್ರೆ ಅದು ಬೇಸಿಕಲಿ ಅದು ಪ್ರಾಕ್ಟೀಸ್ ಏನಂದ್ರೆ, ನಾವು ಸಾಕ್ಷಿ ಪ್ರಜ್ಞೆ ಅಂದ್ರೆ ನಾವು ನಮ್ಮ ಬಾಡಿನ ಮೀರಿ ಹೂ ಆರ್ ವಿ ಅಂತ ಕಂಡ್ಕೊಳ್ಳೋ ರೀತಿಯ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ ಅದು. ಅದನ್ನ ಮಾಡಿದವ್ರು ಕೆಲವ್ರು ಕೇಳ್ತಾ ಇದ್ರು, ಹೌದು ನೀನ್ ಹೇಳಿದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅದಕ್ಕೆ ಏನೀಗ ಅಂತ. ಅವನ್ ಹೇಳೋದು, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ನೀ ಬೇರೆ ಏನೋ ಡೌಟ್, ಈಗ ನಂಗೆ ಆಗ್ತಾ ಇಲ್ಲ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ಬೇಕಾದ್ರೆ ನಾನು ಉತ್ತರ ಹೇಳ್ತೀನಿ, ಬಟ್ ನಂಗೆ ಆಗ್ತಾ ಇದೆ ಸೋ ವಾಟ್ ಅಂತ ಕೇಳಿದ್ರೆ ನನಗೆ ಏನು ಹೇಳಕ್ ಗೊತ್ತಾಗಲ್ಲ ಅಂತ ಅವ್ನು ಹೇಳ್ತಾ ಇದ್ದ. ಇದು ಆಕ್ಚುಲಿ ಇದೇ ನಾನು ಹೇಳಿದ ಪ್ರಾಬ್ಲಮ್. ನೀವು ಯಾವ್ದೋ ಒಂದು ರೂಲ್ ಫಾಲೋ ಮಾಡ್ಬೇಕು ಅಂತ ಯಾರು ಕೇಳಿದಾಗ ನಾನು ಮಾಡಲ್ಲ ಏನೀಗ ಅಂದ್ರೆ ನಮ್ಗೆ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಇದು. ಅಂದ್ರೆ ನಮ್ ಲೈಫಲ್ಲಿ ನಾವು ಮಾಡೋ 90% ಕೆಲಸಗಳಿಗೆ ನಮ್ಮ ಹತ್ರ ಏನ್ ರೀಸನ್ ಇರೋದಿಲ್ಲ. ಆಸ್ ಅ ಕನ್ವೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿನೇ ಮಕ್ಕಳು ಇದ್ಯಾಕ್ ಮಾಡ್ಬೇಕು ಅಂತ ಏನೋ ಒಂದ್ ಹೇಳ್ತೀವಿ. ಇಲ್ಲ ನೀವು ಕಾರಣ ಕೇಳ್ತಾ ಹೋದ್ರೆ, ಅಂದ್ರೆ ಲಾಜಿಕಲ್ ಒಂದು ವಾದ ಮುಂದುವರಿಸ್ತಾ ಹೋದ್ರೆ ಅಟ್ ಸಮ್ ಪಾಯಿಂಟ್ ಅದೆಲ್ಲ ಬೇಡ ಮಾಡು ಅಂತ ಹೇಳಲೇಬೇಕಾಗುತ್ತೆ. ಯಾಕೆಂದ್ರೆ ನೀವು ಎಷ್ಟು ಅಂತ ಲಾಜಿಕ್ ನ ಮುಂದುವರ್ಸಕ್ಕಾಗುತ್ತೆ. ಆ ಟೈಮಲ್ಲಿ ಅವ್ರು ಇಲ್ಲ ಏನೀಗ ಅಂತ ಕೇಳಿದ್ರೆ ಅಲ್ಲಿ ಉತ್ತರ ಇಲ್ಲ. ಅದನ್ನ ಅವನು ಅಧ್ಯಾತ್ಮದ ದೃಷ್ಟಿಲೇ ಇದು ಪ್ರಾಬ್ಲಮ್ ಆಗಿದ್ರೆ, ಇನ್ನು ಸೋಷಿಯಲಿ ಇದೆಲ್ಲ ಅದೇ ಹೇಳಿದ್ವಿ, ಪನಿಷ್ಮೆಂಟ್ ಸಿಗ್ತಾ ಇಲ್ಲ, ರೂಲು ಫಾಲೋ ಮಾಡಲ್ಲ ಅನ್ನೋ ನಾವ್ ಏನ್ ಹೇಳ್ಬೋದು? ಇದು ಪ್ರಾಬ್ಲಮ್. ಇದನ್ನ ಇಂಡಿಯನ್ ಸೊಸೈಟಿ ಕಂಡ್ಕೋಬೇಕು ಉತ್ತರ. ಅದು ಮತ್ತೆ ಅದೆಲ್ಲ ಸುಲಭ ಇಲ್ಲ. ನಾವು ಸುಮ್ಮನೆ ಕ್ವಶನ್ ಕೇಳಿದ ತಕ್ಷಣ ಉತ್ತರ ಸಿಗಲ್ಲ, ಅದು ಏನು ಅಂತ ನೋಡ್ಬೇಕಷ್ಟೆ. ಹಾಗಿದ್ರೆ ಗುರುಕುಲ ಸಿಸ್ಟಮ್ ಅಲ್ಲಿ ಪನಿಷ್ಮೆಂಟ್ ಅನ್ನೋದಿರ್ಲಿ. ನಾವು ಒಂದು ಗುರುಕುಲ ಸಿಸ್ಟಮ್ ಅಲ್ಲಿ ಒಂದು ಮಾಡೆಲ್ ತರ ನಾವು ನೋಡ್ತೇವಲ್ಲ, ಅಲ್ಲೂ ಪನಿಷ್ಮೆಂಟ್ ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ವಾ ಅಥವಾ ಇತ್ತ ಅನ್ನೋದು ಪ್ರಶ್ನೆ. ಆಕ್ಚುಲಿ ಗುರುಕುಲ ಸಿಸ್ಟಮ್ ಅಲ್ಲೂ ಇಂತಿಂತ ಪನಿಷ್ಮೆಂಟ್ ಅಂತೆಲ್ಲ ನಾನು ಕೆಲವು ಟೆಕ್ಸ್ಟ್ ಓದಿದ್ದೀನಿ. ಆದ್ರೆ ಅಲ್ಲಿ ನಾವಿವಾಗ ಹೇಳ್ತಿರೋ ಪನಿಷ್ಮೆಂಟ್ ಗಿನ ಸ್ವಲ್ಪ ಬೇರೆ ತರ ಇದೆ. ಅಂದ್ರೆ ಶ್ರದ್ಧಾ ಭಂಗ ಆದ್ರೆ ಏನು, ಅಥವಾ ಗುರು ಪತ್ನಿಗೆ ಅವನು ಪ್ರಾಬ್ಲಮ್ ಮಾಡಿದ್ರೆ ಏನು, ಈ ತರದ್ದು ಇದೆ. ಅದಲ್ದಲೆ ಗುರುಕುಲ ಅಂತಲ್ಲ, ಒಟ್ಟು ಸೊಸೈಟಿಲಿ ಇಂಡಿಯಾದಲ್ಲಿ ಸಿವಿಯರ್ ಪನಿಷ್ಮೆಂಟೇ ಇತ್ತು. ಬಟ್ ಒಂದು ನಾನು ಓದಿರೋ ಟೆಕ್ಸ್ಟ್ ಗಳಲ್ಲಿ ಸ್ವಲ್ಪ ದೊಡ್ಡ ವಿಷಯ, ಯಾರು ವಿದ್ವಾಂಸರಿಗೆ ಕೇಳೋದು ಬೆಟರ್. ನಾನು ಓದಿರೋ ಟೆಕ್ಸ್ಟ್ ಗಳಲ್ಲಿ ಈ ಪನಿಷ್ಮೆಂಟ್ಸ್ ಬೇರೆ ಬೇರೆ ವರ್ಣಗಳಿಗೆ ಬೇರೆ ಬೇರೆ ಅಂತ ಇದೆ. ಸೊ ಅಂದ್ರೆ ನಾವು ಆ ಮಾಡೆಲ್ ನ ಇವತ್ತು ಫಾಲೋ ಮಾಡಕ್ ಆಗೋದಿಲ್ಲ. ಕೆಲವರಿಗೆ ಕೆಲವು ತಪ್ಪಿಗೆ ಪನಿಷ್ಮೆಂಟೇ ಇಲ್ಲ, ಇನ್ ಕೆಲವರಿಗೆ ಅದೇ ತಪ್ಪಿಗೆ ಸಿವಿಯರ್ ಪನಿಷ್ಮೆಂಟ್. ಅಂದ್ರೆ ಇದು ನಮ್ಮ ಈಗಿನ ಕಾನೂನು ತರ ಅಲ್ಲ, ಇದು ವರ್ಣ ಬೇಸ್ಡ್. ಕೆಲವರಿಗೆ 1 ಲೋಟ ಹಾಲನ್ನ ದಾನ ಮಾಡಿದ್ರೆ ಅದೇ ಪನಿಷ್ಮೆಂಟ್. ಅಂದ್ರೆ ಯಾವ್ದೋ ಒಂದು ತಪ್ಪಿಗೆ ಬ್ರಾಹ್ಮಣ ಅದೇ ತಪ್ಪು ಮಾಡಿದ್ರೆ, ಕ್ಷತ್ರಿಯ ಅದೇ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಬೇರೆ ಬೇರೆ ಇದೆ. ಹಾಗಾಗಿ ನಮ್ಮ ಹಳೆ ಸಿಸ್ಟಮ್ ಏನಿತ್ತು ಅನ್ನೋದು ಅದು ನಮಗೀಗ ಅಷ್ಟು ಅಂದ್ರೆ ಅದು ವರ್ಕ್ ಆಗಲ್ಲ ಈಗ. ಮತ್ತ ಅಲ್ಲಿ ಅವ್ರು ಯಾವ್ದನ್ನ ತಪ್ಪು ಅಂತ ನೋಡ್ತಿದ್ದಾರೆ, ನಾವೇನೀಗ ಅದನ್ನಂತ ತಪ್ಪು ಅಂತ. ಅಂದ್ರೆ ಅವರು ಸಾಮಾನ್ಯ ಈಗ ಯಜ್ಞ ಯಾಗಾದಿಗಳಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನು, ಈಗ ಅವೆಲ್ಲ ಅಂದ್ರೆ ಅದ್ ನಮೀಗ ಅದು ತಪ್ಪಲ್ಲ. ಈಗ ಈಗ ಯಾರೋ ಒಬ್ಬ ಯಜ್ಞ ಮಾಡ್ತೇನೆ ಅದೇ ದೊಡ್ಡ ವಿಷಯ, ಅವನ ಹೆಂಗ ಮಾಡ್ಕೊಂಡು ಹೋಗಿ ಆತರ ಆ ಸೋಷಿಯಲ್ ಸಿಸ್ಟಮ್ ಈಗ ಇಲ್ಲ. ಇವತ್ತಿನ ಸಿಸ್ಟಮ್ ಅಲ್ಲೇನೆ ನಾನೀಗ ಮೇನ್ ಪ್ರಾಬ್ಲಮ್ ಇರೋದು. ಇವತ್ತಿರೋ ಈ CRPC ಅಥವಾ ಈಗ ಮೊನ್ನೆ ಏನೋ ಚೇಂಜ್ ಆಯ್ತಲ್ಲ, CRPC ಬಂದು ಕ್ರಿಮಿನಲ್ ಪ್ರೊಸೀಜರ್ ಏನೋ ಹೆಸರು ಚೇಂಜ್, ಭಾರತೀಯ ದಂಡ ಸಂಹಿತೆನಲ್ಲಿ ಅಲ್ಲಿರೋ ಪನಿಷ್ಮೆಂಟ್ ಎಕ್ಸಿಕ್ಯೂಟ್ ಮಾಡಕ್ ನಮಗ್ ಆಗ್ತಾ ಇಲ್ಲ. ಅವನು ತಪ್ಪು ಮಾಡ್ದವನು ಅವ್ನ ಇನ್ಫ್ಲೂಯೆನ್ಸ್ ಬಳಸಿ ಅಥವಾ ಈ ಕೋರ್ಟ್ ಪ್ರೊಸೀಡಿಂಗ್ಸ್ ಜಾಸ್ತಿ ಆಗಿ ಇನ್ನೇನೋ ಹೆದರಿಸಿ ಹಿಂಗ್ ಏನೇನೋ ಅಂದ್ರೆ ನಮಗೆ ಇವತ್ತಿರೋ ಸಿಸ್ಟಮ್ ಅಲ್ಲೇ ನಾವಿರೋ ಪನಿಷ್ಮೆಂಟ್ ಎಕ್ಸಿಕ್ಯೂಟ್ ಮಾಡಕ್ಕೆ ಫೇಲ್ ಆಗ್ತಾ ಇದೀವಿ. ಬಟ್ ಅದಕ್ಕೆ ಉತ್ತರ ಹಳೆ ಸಿಸ್ಟಮ್ ತರದಲ್ಲ. ಯಾಕಂದ್ರೆ ಹಳೆ ಸಿಸ್ಟಮ್ ಅಲ್ಲಿ ಇದು ಯಾವ್ದಕ್ಕೂ ಉತ್ತರ ಇಲ್ಲ, ಅದು ಬೇರೆನೆ ಸ್ಟ್ರಕ್ಚರ್. ಹಾಗಾಗಿ ನಮ್ಗೆ ಎಂಡ್ ರಿಸಲ್ಟ್ ಗೊತ್ತಿರೋ ಸಿಸ್ಟಮ್ ಅಲ್ಲಿ ನಾವಿದ್ದೇವೆ ಅಂತ ಅನ್ಸತ್ತೆ ಒಂದೊಂದ್ಸಲ. ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ ತರ. ಸೊ ಅಥವಾ ನಾವೇನೆ ಏನೋ ಹೊಸ
ರಿಸಲ್ಟ್ ಬರೆಯೋ ತರ ವಿ ಆರ್ ಜಸ್ಟ್ ಲೀವಿಂಗ್ ಅನ್ನೋ ಇರ್ಬೋದು ಅಂತಾನೂ ಅನ್ಸುತ್ತೆ. ಹೌದು. ಗೊತ್ತಿಲ್ಲದೆ ಇರೋದನ್ನ ಅದ್ರ ಪಾಡಿಗೆ ಬಿಡ್ಬೋದು, ಗೊತ್ತಿರೋ ವಿಷಯಗಳಲ್ಲಿ ಎಕ್ಸಿಕ್ಯೂಷನ್ ಮಾಡೋದನ್ನಾರು ಸರಿಯಾಗಿ ಮಾಡ್ಬೇಕಲ್ಲ. ಅದು ಹೀಗೆ ಇದ್ ಮಾಡಿ ನೀವು ಇದನ್ನ ಅಧ್ಯಾಯದ ಇದನ್ನ ಮುಗಿಸ್ತೀರಾ? ಅದಕ್ಕಿಂತ ಮೊದಲು ಒಂದು ಇದ್ರ ಬಗ್ಗೆ ಬರೀತೀರಾ, ಏನಂತಂದ್ರೆ ಒಂದು ರೀಲ್ಸ್ ಬಗ್ಗೆನೆ ಇದು ಒಂದು ಅಲ್ಗೋರಿದಮ್ ಅನ್ನ ರೀಲ್ಸ್ ಅಲ್ಲಿ ಅಲ್ಗೋರಿದಮ್ ಇದಕ್ಕೆ ರೀತಿ ನೀತಿನ ಚೈನಾ ಅಳವಡಿಸ್ಕೊಂಡಿರೋದು, ಬಟ್ ನಾಟ್ ದ ಸೇಮ್ ಆಸ್ ಅನ್ನೋದು. ಅದ್ರ ಬಗ್ಗೆ ಹೇಳ್ತೀರಾ? ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಇವನ್ ಎಲ್ ಜಿ ಬಿ ಟಿ ಬಗ್ಗೆ ಇರ್ಬೋದು, ಸೆಕ್ಷುವಲ್ ಫ್ರೀಡಮ್ ಬಗ್ಗೆ ಇರ್ಬೋದು, ಅಥವಾ ಮೇಕಪ್ ಇರ್ಬೋದು, ವೋಕ್ ಬಗ್ಗೆ, ಐಡೆಂಟಿಟಿ ಪೊಲಿಟಿಕ್ಸ್ ಬಗ್ಗೆ. ಇಲ್ಲ ನೋಡಿ, ಚೈನಾ ಇವು ಎಲ್ಲ ವಿಷಯ ಬಹಳ ಅವರು ಥಾಟ್ಫುಲ್ ಆಗಿದ್ದಾರೆ. ಅಂದ್ರೆ ಏನು ಸೊಸೈಟಿಗೆ ಬೇಕು ಅದನ್ನ ಮಾತ್ರ ಪ್ರೊವೈಡ್ ಮಾಡೋ ಹಂಗೆ ಆಲ್ಗಾರಿದಮ್ ಮಾಡ್ತಾರೆ. ಅಲ್ಲ, ಚೈನಾದ ಈಗ ಟಿಕ್ ಟಾಕ್ ಚೈನೀಸ್ ಓನ್ ಕಂಪ್ನಿನೇ. ಅಮೆರಿಕದಲ್ಲಿ ಅವರು ಒಬ್ಬ ಹುಡುಗನ ಫೀಡ್ಗೆ ಹಾಕೋ ರೀಲ್ಸಿಗೂ ಚೈನಾದಲ್ಲಿ ಹಾಕೋ ತುಂಬಾ ವ್ಯತ್ಯಾಸ ಇರುತ್ತೆ. ಅಮೆರಿಕದ ಟೀನೇಜ್ ಹುಡುಗನ ರೀಲ್ಸ್ ನೋಡ್ತಾ ಇದ್ರೆ ಅಲ್ಲಿ ಬರೀ ಮೇಕಪ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಜೆಂಡರ್ ಪಾಲಿಟಿಕ್ಸ್, ವೋಕ್, ಅಂದ್ರೆ ಒಂದು ಸೊಸೈಟಿ ಈಸಿಯಾಗಿ ಕ್ರಂಬಲ್ ಆಗಕ್ಕೆ ಏನ್ ಬೇಕೋ ಅದು ಫೀಡ್ ಅಲ್ಲಿ ಸಿಕ್ಕಾಪಟ್ಟೆ, ಅಂದ್ರೆ 90% ಆಫ್ ದ ರೀಲ್ಸ್ ಅದೇ ಇರುತ್ತೆ. ಚೈನಾದಲ್ಲಿ ಫಸ್ಟ್ ಆಫ್ ಆಲ್ ಅಷ್ಟೊಂದು ನೀವು ಕಂಟಿನ್ಯೂಸ್ ಅರ್ಧ ಗಂಟೆ ರೀಲ್ಸ್ ಅಲ್ಲಿ ನೋಡಂಗೂ ಇಲ್ಲ. ಅಲ್ಲಿ ಎಷ್ಟೋ ಒಂದು ನಿಮಿಷಕ್ಕೆ ಇದು ಬರ್ತಾ ಇರುತ್ತೆ ನೋಟಿಫಿಕೇಶನ್. ಬಟ್ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಅಂದ್ರೆ ಎಜುಕೇಟಿವ್ ಆಗಿ ರೀಲ್ಸ್ ನೋಡೋ ತರ ಆಲ್ಗಾರಿದಮ್ ಸೆಟ್ ಮಾಡಿರ್ತಾರೆ. ಇದು ಒಂದೇ ಆಪ್ ಅಲ್ಲಿ ಹೇಳ್ತಾ ಇರೋದು. ಅಂದ್ರೆ ಇದು ಡೈರೆಕ್ಟ್ ಪಾಲಿಟಿಕ್ಸ್. ಇದು ಭಾರತದಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಗೆ ಟಿಕ್ ಟಾಕ್ ಬ್ಯಾನ್ ಆಯ್ತು. ಬಟ್ ಇವತ್ತು ನೀವು ಇದನ್ನ ನೋಡಿದ್ರೆ, ಅದು ಇನ್ಸ್ಟಾಗ್ರಾಮ್ ನೋಡಿದ್ರೆ, ಇಲ್ಲೂ ಆ ಡೋಪಮೈನ್ ರಶಿಗೆ ಏನ್ ಬೇಕೋ ಅಷ್ಟೇ ನಮಗೆ ಫೀಡ್ ಆಗೋದು. ನಿಮಗೆ ನಿಜವಾಗ್ಲೂ ಏನೋ ಒಂದಿಷ್ಟು ಒಳ್ಳೇದೇ ಬೇಕು ಅಂದ್ರೆ ನೀವು ಹುಡುಕಬೇಕಾಗುತ್ತೆ. ಆದ್ರೆ ನಿಮಗೆ ಕೆಟ್ಟದ್ ಬೇಕು ಅಂದ್ರೆ ಹುಡುಕೋದೇನ್ ಬೇಡ, ಅದಾಗೆ ಬರುತ್ತೆ. ಇದು ಆಲ್ಗಾರಿದಮ್ ಪಾಲಿಟಿಕ್ಸ್ ನ ಚೈನಾ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಹಂಗಾಗಿ ಕೆಲವು ದೇಶಗಳಲ್ಲಿ ಇದೆಲ್ಲ ಬೇಡ ಅಂತ 16 ವರ್ಷದ ತನಕ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಂಗಿಲ್ಲ ಅಂತೆಲ್ಲ ರೂಲ್ ಮಾಡಿದ್ದಾರೆ. ಅದನ್ನ ಜೊನಾಥನ್ ಹೈಟ್ ಕಂಪ್ಲೀಟ್ ಸ್ಟಡಿ ಮಾಡಿ ನಾನು ಆ ಬುಕ್ ಅಲ್ಲಿ ಅದನ್ನ ಕೊಟ್ಟಿದ್ದೀನಿ. ಅವ್ನ ವೆಬ್ಸೈಟ್ ಹೋದ್ರೆ ಅವ್ನು ಆಕ್ಚುಲಿ ಫ್ರೀ ಆಕ್ಸೆಸ್ ಕೊಟ್ಬಿಟ್ಟಿದ್ದಾನೆ ಎಲ್ಲರಿಗೂ. ಯಾರು ಬೇಕಾದ್ರೂ ಬೇಕಾದ್ರೆ ಭಾರತದ ಯಾವ್ದಾದ್ರು ಸ್ಕೂಲ್ ನವ್ರು ಬೇಕಾದ್ರೂ ಇಂಪ್ಲಿಕೇಶನ್ ಮಾಡ್ಬೋದು ಆ ತರ. ಸೊ ಇದು ಸ್ವಲ್ಪ ಮಲ್ಟಿ ಫೇಸೆಟೆಡ್ ಪ್ರಾಬ್ಲಮ್. ಹಂಗಾಗಿ ಒಂದು ಆಲ್ಗಾರಿದಮ್ ನ ರಾಜಕೀಯದವರು ಯೂಸ್ ಮಾಡೋದು, ಇನ್ನೊಂದು ಇಡೀ ಈ ಎಷ್ಟನೇ ವಯಸ್ಸಿನ ತನಕ ನಾವು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಕೊಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾನಲ್ಲ ಡಿವೈಸ್ ಕೊಡ್ಬೋದಾ, ಮೊಬೈಲ್ ಕೊಡ್ಬೋದಾ, ಡಿವೈಸ್ ಕೊಡ್ಬೋದಾ, ಆಮೇಲೆ ಕನೆಕ್ಷನ್ ಕೊಡ್ಬೋದಾ, ಆಮೇಲೆ ಸೋಷಿಯಲ್ ಮೀಡಿಯಾ ಕೊಡ್ಬೋದು. ಇಷ್ಟು ಯೋಚನೆ ಅಂದ್ರೆ ಇಂಡಿಯಾದಲ್ಲಿ ಇಷ್ಟು ಪುರ್ಸೋತ್ತಿಲ್ಲ ಯಾರಿಗೂ ಕೂತ್ಕೊಂಡು. ಅಂದ್ರೆ ಇಷ್ಟೊಂದು ಲೇಯರ್ಸ್ ಇಟ್ಬಿಟ್ರೆ ಇಂಡಿಯನ್ಸ್ ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬಟ್ ಚೈನಾ ಮೆಟಿಕ್ಯುಲಸ್ ಆಗಿ ಪ್ಲಾನ್ ಮಾಡ್ತಾರೆ ಇದನ್ನ. ಅಮೆರಿಕದಲ್ಲಿ ಅದಕ್ಕೆ ಇವನು ಅವನ ಹೆಸರು ನೆನಪಿಲ್ಲ, ಟಿಕ್ ಟಾಕ್ ಸಿಇಒನ ಕರೆಸಿ ಇಂಟರೋಗೇಷನ್ ಮಾಡಿಸಿದ್ರು. ಅವಾಗ ಕೇಳಿದ್ರು, ನೀವು ಇಲ್ಲಿ ಆ ಫೀಡ್ ಹಿಂಗ್ ಬರುತ್ತೆ, ಅಲ್ಲಿದ್ ಯಾಕೆ ಬರುತ್ತೆ ಅಂತ. ಅವ್ನು ಅದಕ್ಕೇನು ಉತ್ತರ ಹೇಳಿಲ್ಲ. ಈಗ ಏನಂದ್ರೆ ನೀವು ಕಂಪ್ನಿಯವ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ಇದನ್ನ. ಈಗ ಇಂಡಿಯಾದವ್ರು ಅವನನ್ನ ಕರ್ಸ್ಬಿಟ್ಟು ಇಂಡಿಯಾದವ್ರಿಗೂ ಒಳ್ಳೇದೇ ನಿನ್ ಫೀಡ್ ಕಳ್ಸು ಅಂತ ಹಂಗ್ ಹೇಳಕ್ ಬರ. ಅದು ಪಾಲಿಸಿ ನಾವು ಮಾಡ್ಬೇಕಂತ ಮಾಡ್ಬೇಕು. ನಮಗ್ ಬೇಕಾಗಿರೋದನ್ನ ಬೇರೆ ಅವ್ರನ್ನ ಕೇಳಿದ್ರೆ ಆಗಲ್ಲ. ಇದು ಭಾರತೀಯ ಗವರ್ಮೆಂಟ್ಗಳು ಮಾಡ್ತಾ ಇಲ್ಲ. ಇನ್ಸ್ಟಾ ಮತ್ತೆ ಇದು ಯಾರೋ ಒಂದಿಷ್ಟು ಜನ ಮಾಡ್ತಾ ಇದ್ದಿದ್ರೆ ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಪೆನೆಟ್ರೇಷನ್ 90% ಮೇಲಿದೆ. ಸೊ ಇದು ಪ್ರಾಬ್ಲಮ್. ನೀವು ಇಷ್ಟೆಲ್ಲ ಆದ್ಮೇಲೆ ತೇಜಸ್ವಿ ಅವರ ಒಂದು ಪುಸ್ತಕದಲ್ಲಿ ಒಂದು 3 ದಶಕಗಳ ಹಿಂದೆ ಅವರು ಮಾತಾಡಿದ್ದಾರೆ. ಅದು ತುಂಬಾ ಈಗ್ಲೂ ಪ್ರಸ್ತುತ ಅನ್ನೋದನ್ನ ಮೆನ್ಷನ್ ಮಾಡ್ತೀರಾ? ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಇನ್ನು ಜಾಸ್ತಿ ವಿವರ ಏನಾದ್ರು ಕೊಡ್ತೀರಾ ಅದ್ರಲ್ಲಿ? ಹೌದು ನೋಡಿ, ತೇಜಸ್ವಿ ಅವರು ಅವಾಗ್ಲೇ ಇದು ಅವಾಗ 90s ಅಲ್ಲೇನೋ ಬರ್ದಿದ್ದವ್ರು. ಈ ಗವರ್ಮೆಂಟ್ ಪಬ್ಲಿಕೇಶನ್ ಇಂದ ಈ ಸಾಕ್ಷರತಾ ಅಭಿಯಾನ ಅಂತೆಲ್ಲ ಬಂದಾಗ ಅವರು ಎಲ್ಲ ಬುಕ್ ತೆಗೆದು ನೋಡಿದ್ರಂತೆ. ಎಲ್ಲಾ ಪುಸ್ತಕಗಳು ಬರೀ
ಒಂಥರ ಹೋರಾಟದ ಬುಕ್ಸ್. ಅಂದ್ರೆ ಸಾಮಾಜಿಕ ನ್ಯಾಯ ಕೇಳುವುದು ಹೇಗೆ, ಕೂಲಿ ಕೆಲಸದವರಿಗೆ ನ್ಯಾಯ ಕೊಡಿಸುವುದು ಹೇಗೆ, ರೇಪ್ ಮಾಡಿದಾಗ ಅಂದ್ರೆ ಇದು ಕಂಪ್ಲೀಟ್ ಅಂದ್ರೆ ಅಂದ್ರೆ ನೀವೊಂದ್ ಮಗುಗ ಬುಕ್ ಕೊಡಕ್ ಆಗೋದಿಲ್ಲ. ಅಥವಾ ನಾನೊಂದು ಉತ್ಸಾಹಕ್ಕೋಸ್ಕರ ಓದ್ತಿ ಅಂದ್ರೆ ಅವನಿಗೆ ಇದೇನೋ ಒಂದು ಬರ್ಡನ್ ಅಂತ ರೀತಿಯ ಸಾಹಿತ್ಯನೇ ಪ್ರೊಡ್ಯೂಸ್ ಆಗ್ತಾ ಇದೆ. ಒಂದು ಸಾಕ್ಷರತೆ ಅನ್ನೋದು ಜಗತ್ತಲ್ಲಿರೋ ಜ್ಞಾನ ತಿಳ್ಕೊಳಕ್ಕೆ ಅಂತ ಅನ್ಸೋದಿಲ್ಲ ಈ ಬುಕ್ ನೋಡಿದ್ರೆ ಅಂತ ಅವ್ರು ಬರ್ದಿದ್ರು ಅದನ್ನ. ಆಮೇಲೆ ಬರೀತಾರೆ. ಈಗ ನಮ್ಮಲ್ಲಿ ಅವರು ಕರ್ವಾಲೋ ಸಿನಿಮಾ ಬುಕ್ ಬರ್ದಾಗ ಅದನ್ನ ಹೇಳಿದ್ರು ಅವರು, ಇದು ಸೈನ್ಸ್ ಬುಕ್, ನನ್ನಂತವ್ನು ಇದನ್ನ ಬರೆಯಂಗಾಯ್ತು, ನಮ್ಮಲ್ಲೇ ಸೈನ್ಸ್ ಟೀಚರ್ಸ್ ಯಾರು ಬರೀಬೋದಿತ್ತು ಇದನ್ನ. ಅದು ಕರ್ವಾಲೋ ಅಲ್ಲ, ಮಿಸ್ಸಿಂಗ್ ಲಿಂಕ್ ಅಂತ ಒಂದು ಬುಕ್ ಬಂದಿತ್ತು ಅದು. ಅಂದ್ರೆ ನಮ್ಮಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಆ ವೆರೈಟಿ ಅನ್ನೋದೇ ಇಲ್ಲ. ಈ ಸಾಮಾಜಿಕ ನ್ಯಾಯ ಅಥವಾ ಈ ಶೋಷಣೆ ಅಂದ್ರೆ ನೀವು ಬುಕ್ ಓದೋದು ಅಂದ್ರೆ ಒಂಥರ ತಲೆ ಭಾರ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಯಾವುದೇ ಒಂದು ವಿಚಾರ ಅನ್ನೋದು ನಮ್ಮ ಮೇಲೆ ಏನೋ ಒಂದು ಭಾರ ಹೊರಿಸ್ತಾ ಇದೆ ಅಂತ. ಬಟ್ ಒಂದು ಡಿಸ್ನಿ ಸಿನಿಮಾನ ಮಗು ನೋಡಿದ್ರೆ ಅವಳಿಗೆ ಹಂಗ ಅನ್ಸಲ್ಲ, ಅದು ಭಾರ ಅಂತ ಅನ್ಸಲ್ಲ. ಅದು ಶಿ ವಿಲ್ ಎಂಜಾಯ್ ಇಟ್ ಲೈಕ್ ಎನಿಥಿಂಗ್. ನಾವೇನಾದ್ರೆ ಮಕ್ಕಳಿಗೆ ಬರೀ ಬುದ್ಧಿವಾದನೆ ಹೇಳ್ತಾ ಇದ್ರೆ ಆಗೋದಿಲ್ಲ, ಅವ್ರಿಗೆ ಬೋರ್ ಆಗೋಗುತ್ತೆ. ಮತ್ತೆ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹೂ ಅನ್ನಕ್ ಶುರು, ಹೂ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರಕ್ ಶುರು ಮಾಡ್ತಾರೆ. ಇದು ನಮ್ಮ ಇಂಡಿಯನ್ ಸಿನಿಮಾ, ಆಕ್ಚುಲಿ ಭಾರತದಲ್ಲಿ ಮಕ್ಳಿಗೆ ಏನಾದ್ರು ಕಂಟೆಂಟ್ ಕೊಡಿ ಅಂದ್ರೆ ಮಕ್ಕಳಿಗಾಗಿ ಭಗವದ್ಗೀತೆ ಬರೀ ತತ್ವೋಪದೇಶ ಮಾಡ್ತಿದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ. ನೀವು ಅವರಿಗೆ ಏನೇನೋ ಕತೆ ಹೇಳ್ಬೇಕು, ಫ್ಯಾಂಟಸಿ ಸ್ಟೋರೀಸ್, ಚಂದಮಾಮ, ಟಾಮ್ ಅಂಡ್ ಜೆರ್ರಿ, ನಮ್ಮಲ್ಲೂ ಇತ್ತಲ್ಲ ಚಂದಮಾಮ ಎಲ್ಲ. ಇವತ್ತು ಏನಾಗೋಗಿದೆ ಅಂದ್ರೆ ಮಕ್ಳು ಅಂದ್ರೆ ಅವ್ರನ್ನ ಇಟ್ಕೊಂಡು ಉಪದೇಶ ಮಾಡೋದು ಅಂತ ಆಗೋಗ್ಬಿಟ್ಟಿದೆ. ಇದನ್ನ ನಾವು ನಿಲ್ಲಿಸ್ಬೇಕು. ತೇಜಸ್ವಿ ಅವರು ಅದನ್ನೇ ಬರ್ದಿರೋದು. ನಾವು ಬರೀ ಉಪದೇಶ ಮಾಡ್ತಾರೆ ಅಂದ್ರೆ ಅವಳು ಎಂಜಾಯ್ ಮಾಡ್ಬೋದು ಅನ್ನೋದು ತಿಳಿಸ್ಬೇಕು ಅವ್ರಿಗೆ ಅಂತ. ಬಟ್ ಆ ಎಂಜಾಯ್ಮೆಂಟ್ ಅನ್ನೋದು ಚೆನ್ನಾಗಿರೋದು ಇರ್ಬೇಕಷ್ಟೇ. ಈಗ ಆಗ್ತಿರೋ ಇಂಡಸ್ಟ್ರಿ ಕಡೆ ಹೋಗೋಕಿನ್ನ ಒಳ್ಳೆಯ ಸಂಸ್ಕಾರ ಕೊಡೋ ಅಂತ ಎಂಜಾಯ್ಮೆಂಟ್ ಇರ್ಬೇಕು. ನೀವು ಹೇಳುವಾಗ ನನ್ಗೆ ನೆನಪಾಗಿದ್ದು, ನಾವು ಬೆಳ್ಕೊಂಡ್ ಬಂದಿರೋ ರೀತಿಲಿ ಆಗ ಉಪದೇಶನ ಕೊಡ್ತಾ ಇದ್ರು. ಆದ್ರೆ ಅದ್ರ ಜೊತೆ ನೀವ್ ಹೇಳ್ದಾಗೆ ನಮ್ದು ಪುರಾಣ ಕಥೆಗಳಿರ್ಬೋದು, ರಾಮಾಯಣ ಅದೆಲ್ಲ ಟಿವಿಲ್ ಬರ್ತಿತ್ತು. ಅಟ್ಲೀಸ್ಟ್ ಅದನ್ನ ನೋಡ್ತಿದ್ವಿ. ಅಥವಾ ಪುಸ್ತಕಗಳು ಇರ್ಬೋದು, ಅದ್ರಲ್ಲೆಲ್ಲ ಆತರ ಡಿಂಗ ಅದೆಲ್ಲ ಆ ಪುಸ್ತಕ ಆ ಕ್ಯಾರೆಕ್ಟರ್ ಎಲ್ಲ ಬರ್ತಾ ಇತ್ತು, ಶಕ್ತಿಮದ್ದು. ಸೊ ಅದೆಲ್ಲ ಒಂದ್ ಫ್ಯಾಂಟಸಿ ವರ್ಲ್ಡ್ ನಮ್ ಕ್ರಿಯೇಟ್ ಮಾಡ್ತಾ ಇತ್ತು. ಅದ್ರ ಜೊತೆ ಈ ತತ್ವ ಯಾರ ಉಪದೇಶ ಕೊಡ್ತಿದ್ರು, ಅದು ಐ ಥಿಂಕ್ ಇಟ್ ವಾಸ್ ನಾಟ್ ಬರ್ಡನ್ ಟು ಅಸ್ ಅಂತ ಅನ್ಸತ್ತಲ್ವಾ, ಇರ್ಬೋದು. ಈಗಿನಲ್ಲಿ ಆತರ ಬರೀ ನಾವು ಉಪದೇಶ ಮಾತ್ರ ಕೊಡ್ತಿದ್ದೆ, ಅವ್ರಿಗೆ ಬೇಕಾದಂತ ರೀತಿಯ ಫ್ಯಾಂಟಸಿ ಜಗತ್ತನ್ನ ನಾವು ಕ್ರಿಯೇಟ್ ಮಾಡ್ಕೊಡ್ತಾ ಇಲ್ಲ ಅನ್ನೋದು ಆ ರೀತಿ ಅರ್ಥ ಮಾಡ್ಕೋಬೋದಾ? ಹೌದು, 100%. ಅದು ಮಕ್ಳಿಗೆ, ಯಾಕೆಂದ್ರೆ ಮಕ್ಳಿಗೆ ಇಷ್ಟ ಆಗದೆ ಫ್ಯಾಂಟಸಿ. ಸುಮ್ನೆ ತತ್ವ ದೊಡ್ಡವ್ರಿಗೆ ಅರ್ಥ ಆಗಲ್ಲ ಮಕ್ಳಿಗೆ. ನಾವು ಮಕ್ಳನ್ನ ಯಾವ ತರ ಇದ್ ಮಾಡ್ತಾ ಇದೀವಿ ಅಂದ್ರೆ ಕೊನೆಗೆ ಏನಾಗತ್ತಂದ್ರೆ ಇವ್ರ ಹತ್ರ ಹೋದ್ರೆ ಇವ್ರ ಉಪದೇಶನೆ ಮಾಡೋದಕ್ಕೆ ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಅವ್ರ ಇನ್ಫ್ಯಾಕ್ಟ್ ಅವಾಯ್ಡ್ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಬರೀ ಇದನ್ನೇ ಹೇಳ್ತಾ ಇದ್ರೆ ಆ ಬ್ರೈನ್ ಡೆವಲಪ್ ಆಗೋದು ಇಲ್ಲ. ಫ್ಯಾಂಟಸಿ ಇಲ್ದೇ ಇದ್ರೆ ಬ್ರೈನ್ ಡೆವಲಪ್ ಆಗಲ್ಲ. ಇದನ್ನ ಇಂಡಿಯಾ ಒಂಥರ ಮರ್ತು ಬಿಟ್ಟಿದೆ. ನಮ್ಮ ಪುರಾಣ ಕಥೆಗಳಲ್ಲಿ ಬೇಕಾದಷ್ಟು ಫ್ಯಾಂಟಸಿ ಇರ್ತಾ ಇತ್ತು. ಇವತ್ತೇನಾಗೋಗಿದೆ ಅಂದ್ರೆ ರಿಯಾಲಿಟಿ ಅಂತ ಹೇಳಿ ಅದೆಲ್ಲೋ ಆ ಫ್ಯಾಂಟಸಿ ಕಳೆದೇ ಹೋಗ್ಬಿಟ್ಟಿದೆ ಎಲ್ಲೋ. ಈಗ ನೀವು ಇದನ್ನ ಹೇಳಿದ್ರೆ ಡಿಂಗ, ಅದು ಈಗ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ಬಾಲಮಂಗಳ ಮೋಸ್ಟ್ಲಿ ಬರ್ತಿಲ್ಲ ಅನ್ಸುತ್ತೆ ಈಗ. ಇಲ್ಲ, ಅದಿಲ್ಲ ಅನ್ಸುತ್ತೆ. ಇಟ್ಸ್ ಎ ಹ್ಯೂಜ್ ಲಾಸ್. ಡಿಂಗ ಬರ್ತಾ ಇಲ್ಲ ಅನ್ನೋದು ಆದ್ರೆ ಮಕ್ಳು ಹಂಗಂತ ಡಿಂಗ ಇಲ್ದಿದ್ರೆ ಅವ್ರು ಆರಾಮಾಗಿ ಫ್ರೋಸನ್ ನೋಡ್ತಾ ಇದಾರೆ. ಪಾಯಿಂಟ್ ಈಸ್, ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕೊಂಡು ಹೋಗ್ತಾರೆ. ನಮ್ ಸಂಸ್ಕೃತಿದೇ ಆಗ್ಬೇಕಾಗಿಲ್ಲ. ನಾವು ಆಮೇಲೆ ನಮ್ ಸಂಸ್ಕೃತಿಯಿಂದ ಮಕ್ಳು ಫಾಲೋ ಮಾಡ್ತಿಲ್ಲ ಅನ್ನೋದಕ್ಕೆ ಏನು ಅರ್ಥ ಇಲ್ಲ. ಯಾಕೆ ನಮ್ಮ ಮಕ್ಳಿಗೆ ಬೇಕಾಗಿರೋದು ನಿಮ್ ಸಂಸ್ಕೃತಿ ಇದೆಯಾ? ಅದು ಫಾರ್ಚುನೇಟ್ಲಿ ನಮ್ಮ ಹಬ್ಬಗಳು ಇಲ್ಲೆಲ್ಲ ಇದೆ, ಗೊಂಬೆ ಹಬ್ಬ. ಮತ್ ನೋಡಿ ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಎಲ್ಲಾ ಹಬ್ಬಗಳಿಂದ ಮಕ್ಕಳ ಎಲಿಮೆಂಟ್ ಸರ್ಕಾರ ಕಿತ್ಕೊಂಡು, ಪಟಾಕಿ ಹಬ್ಬ ದಿನ ಪಟಾಕಿ ಹೊಡಿಬೇಡಿ ಅಂತಾರೆ. ಅಂದ್ರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಎಲ್ಲಕ್ಕೆ ಇನ್ನೇನ್ ಹಬ್ಬ ಇದೆ? ಅವರ ಅಲ್ಲಿ ನೀವು ನಮ್ಮ ಯಾವ ಹಬ್ಬದಲ್ಲೂ ಎಂಜಾಯ್ಮೆಂಟ್ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಏನಕ್ಕೆ ಮಾಡ್ತಾರೆ ಅದನ್ನ? ಈಗಲೂ ಇಟ್ಕೊಂಡಿರೋ ಒಂದೇ ಎಂಜಾಯ್ಮೆಂಟ್ ಅಂದ್ರೆ ಫುಡ್. ಇಂಡಿಯನ್ ಹಬ್ಬಗಳಲ್ಲಿ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಅದ್ ಬಿಟ್ರೆ ಒಂದೊಂದೇ ಹಬ್ಬದಿಂದ ಮೂಢನಂಬಿಕೆ ಅದು ಇದು ಅಂತ ಹೇಳ್ಬಿಟ್ಟು ಪಟಾಕಿ ತೆಗೆದ್ರು, ಗೊಂಬೆ ಹಬ್ಬ ಅಂದ್ರೆ ಒಂದೊಂದನ್ನೇ ನೀವು ಎಂಜಾಯ್ಮೆಂಟ್ ಎಲಿಮೆಂಟ್ ನ ತೆಗಿತಾ ಹೋದ್ರೆ ಆಮೇಲೆ ಆ ಹಬ್ಬಕ್ಕೆ ಅರ್ಥನೇ ಇರಲಿಲ್ಲ. ಅದ್ರಲ್ಲಿ ಏನು ಇಲ್ಲ ಅನ್ನೋದನ್ನ ನಾವು ಬದಿಗಿಡ್ಸ್ಬಿಡ್ತೇವೆ. ನಮ್ಮದೇನು ಸ್ಟ್ರಾಂಗ್ ಪಾಯಿಂಟ್ ಇರುತ್ತೋ ಜಸ್ಟ್ ಆ ಕಡೆ ಸೈಡ್ ಲೈನ್ ತರ ಮಾಡ್ಬಿಡ್ತಾ ಇದ್ದೇವೆ.
ಸೈಡ್ ಬೇಸಿಕಲಿ ಎಂಜಾಯ್ಮೆಂಟ್ ಇಲ್ಲದ ಯಾವ ತತ್ವನು ವರ್ಕ್ ಆಗಲ್ಲ ಜಗತ್ತಲ್ಲಿ. ಆ ತರ ನಾವು ತತ್ವನೇ ಹೇಳ್ತಾ ಕೂತ್ರೆ ಅವ್ರ ಅದನ್ನ ಕೇಳಿಸ್ಕೊತಾರೆ, ಆಮೇಲೆ ಎಂಜಾಯ್ಮೆಂಟ್ ಕಡೆ ಅವ್ರ ಪಾಡಿಗೆ ಹೋಗ್ತಾರೆ ಅಷ್ಟೇ. ಇದು ಕರೆಕ್ಟ್. ಅದಕ್ಕೆ ಯಾವ್ದೀಗ ಡೊಪಮಿನ್ ರಶ್ ತರ ಇರುತ್ತೋ ಈಗ ಅಡಲ್ಟ್ ಕಂಟೆಂಟ್ ಐ ಥಿಂಕ್ ದೇ ಸ್ಕಿಪ್ಪಿಂಗ್ ಒನ್ ಲೆವೆಲ್ ಆಗಿ ಅದಕ್ಕೆ ಹೋಗ್ತಿದ್ದಾರೆ. ಇಟ್ ಈಸ್ ಹಾರ್ಮಿಂಗ್ ದೆಮ್ ಓನ್ಲಿ. ಈಗ ನಮ್ಮಲ್ಲಿ ಹೋಳಿ ಹಬ್ಬ ಅಂತಾರೆ, ಬಣ್ಣ ಹಾಕ್ಬೇಡಿ ಅಂತ. ಬಣ್ಣ ಹಾಕ್ತೆ ಹೋಳಿ ಹಬ್ಬ, ಅದಕ್ಕೆ ಏನಾರ ಅರ್ಥ ಇದೆಯಾ? ಈಗ ಅಂದ್ರೆ ನೀನು ಏನು ಎಂಜಾಯ್ ಮಾಡ್ಬೇಡ, ಹಬ್ಬ ಮಾಡು ಅಂದ್ರೆ ಅದಕ್ಕೆ ಏನ್ ಅರ್ಥ ಇದೆ? ಅದೇ ನಾವು ಹೇಳೋದಕ್ಕೆ ಒಂದು ಪ್ರೂಫ್ ತರನೋ ಅಥವಾ ಅದೇನು ಸಿಗದೆ ಇರೋ ಕಾರಣಕ್ಕಿರ್ಬೋದು, ಆ ರೀತಿ ಎಕ್ಸ್ಪ್ಲೋರ್ ಮಾಡದೇ ಇರೋ ಕಾರಣಕ್ಕೆ ಹೌದು ಈ ರೀತಿ ಸಮಸ್ಯೆಗಳು. ಓಕೆ, ಇನ್ನೊಂದು 10 ನಿಮಿಷ ಇದೆ 7 ಗಂಟೆ ಆಗಕ್ಕೆ. ಪಾರ್ಟಿಸಿಪೆಂಟ್ಸ್ ಯಾರಾದ್ರೂ ಏನಾದ್ರೂ ಕ್ವಶನ್ ಕೇಳ್ತೀರಾ ಅಂತ? ಏನಾದ್ರೂ ಕ್ವಶನ್ ಕೇಳೋದಿದ್ಯಾ? ಈಗ ಇಷ್ಟು ಹೊತ್ತು ಡಿಸ್ಕಸ್ ಮಾಡಿರೋ ಸಬ್ಜೆಕ್ಟ್ ಮೇಲೆ ಇರ್ಬೋದು, ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಇಟ್. ಹಲೋ, ನಮಸ್ತೆ. ಹೇಳಿ. ಭಾಗಶಃ ಇಂದಿನ ಒಂದು ಅಧ್ಯಾಯ ಮತ್ತೆ ಮೊದಲನೇ 2 ಅಧ್ಯಾಯದಲ್ಲಿ ನನ್ನ ಪುಸ್ತಕ ಸಿಗಲಿಲ್ಲ. ಉಳಿದ 3-4 ಅಧ್ಯಾಯದಲ್ಲಿ ನಾನು ಜೊತೆ ಅದೇ. ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಇವ್ರು ಕೇಳಿದ್ದಕ್ಕೆ ಮುಗೀತಲ್ಲ, ಈಗ ಪುಸ್ತಕ ಬರೆದ್ರು ಚೆನ್ನಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂಗೆ, ಸಿನಿಮಾಗೆ ಸಂಬಂಧಪಟ್ಟಂಗೆ ಅಥವಾ ಸಾಮಾಜಿಕ ವಿಚಾರಗಳು ಮತ್ತೆ ನಮ್ಮ ನಡವಳಿಕೆಗಳಿರ್ಬೇಕು, ಇದು ಒಂದು ಸಾಮಾಜಿಕವಾಗಿ ಎಲ್ಲವೂ ಇತ್ತು. ಆದ್ರೆ ಈ ವಾಟ್ಸಪ್ ಗ್ರೂಪ್ ಮಾಡಿದ ಉದ್ದೇಶ ಅಥವಾ ಈ ಪುಸ್ತಕ ಓದ್ ನಂತರ ನಾವು ಚರ್ಚೆ ಮಾಡಿದ ಉದ್ದೇಶ ಯಾಕೆ ಇದು ಅಂತ? ನಮ್ಮಲ್ಲಿ ಸಿನಿಮಾ ನೋಡೋ ರೀತಿ ಬದಲಾಗ್ಬೇಕು, ನಮ್ಮಿಂದನೇ ಅದನ್ನ ಶುರು ಮಾಡ್ಕೋಬೇಕು ಅನ್ನೋದೊಂದು ಉದ್ದೇಶ. ಅದು ಹಂತವಾಗಿ ಪುಸ್ತಕದಿಂದನೇ ಶುರುವಾಗ್ಲಿ, ಅದರಿಂದ ನಾವು ಸಿನಿಮಾ ನೋಡೋ ದೃಷ್ಟಿನೂ ಬದಲಾಗತ್ತೆ. ಆಗ ನಾವ್ ಏನ್ ಬೇಕು ಅನ್ನೋದು ಡಿಮಾಂಡ್ ಮಾಡುವಷ್ಟು ನಾವು ಶಕ್ತರಾಗ್ತೇವೆ ಅನ್ನೋ ಇದು ನನ್ನ ಭಾವನೆ ಇದ್ದಿದ್ದೇನು ಅಂತಂದ್ರೆ, ಈಗ ನೀವ್ ಹೇಳಿದ್ರೆ ನಮ್ಗೆ ಏನ್ ಬೇಕು ಅಂತ ಡಿಮ್ಯಾಂಡ್ ಮಾಡೋ ಬದಲು, ಇಲ್ಲಿ ಸಿನಿಮಾ ಆಸಕ್ತರು ಇದಾರೆ, ಸಮಾಜಕ್ಕೆ ಏನ್ ಬೇಕು ಅಥವಾ ನಮ್ಮ ತಲೆಯಲ್ಲಿ ಸಮಾಜಕ್ಕೆ ಒಳ್ಳೇದು ಯಾವ ರೀತಿ ಬೇಕು ಕಂಟೆಂಟ್ಗಳು, ಅದನ್ನ ಕ್ರಿಯೇಟ್ ಮಾಡಿ ಸಿನಿಮಾ ಮಾಡೋ ಅಂತ ಒಂದು ಇದನ್ನ ಬೆಳೆಸ್ಕೊಳ್ಳಿ ಅನ್ನೋ. ಖಂಡಿತ ಅದು ಅದಕ್ಕೆ ಲೀಡ್ ಆಗತ್ತೆ. ನೀವು ಸರಿಯಾಗಿ ಹೇಳಿದೀರಾ. ಅದು ಅಂತ ಮನಸ್ಥಿತಿ ನಮ್ಮಲ್ಲೂ ಹುಟ್ಟಬೇಕು. ಈಗ ನೋಡುವಂತ ಆಸೆನೂ ಹುಟ್ಬೇಕು, ಮಾಡುವಂತ ಆಸೆನೂ ಹುಟ್ಬೇಕು. ಆ 2 ಉದ್ದೇಶನೂ ಕೂಡಿ ಈ ರೀತಿಯ ಇನಿಷಿಯೇಟಿವ್ ಆಗ್ತಾ ಇರೋದು. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಮಾಡುವಂತ ಆಸೆ ಇಟ್ಕೊಂಡೆ ಬಂದೆ. ಸೊ ನಿರ್ದೇಶನ ಕಲಿಬೇಕು, ಆ ಸ್ಕ್ರಿಪ್ಟ್ ರೈಟಿಂಗ್ ಏನೇನೋ ಇದ್ದ ಅದೆಲ್ಲ ಕಲಿಬೇಕು. ಸೊ ಇದ್ರೊಳಗಡೆ ಬಂದ್ರೆ ನನ್ಗೇನೋ ಸಹಾಯ ಆಗ್ಬೋದೇನೋ ಅಂತ. ಅದು ಮುಂದಿನ ದಿನಗಳಲ್ಲಿ ಪುಸ್ತಕದೆಲ್ಲ ಮುಗೀತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಯೋಜನೆ ಇದೆಯಾ? ಆಕ್ಚುಲಿ ಮೈಸೂರು ಸಿನಿಮಾ ಸೊಸೈಟಿಯಿಂದ ಆಕ್ಟಿಂಗ್ ವರ್ಕ್ಶಾಪ್, ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ಶಾಪ್ ಎಲ್ಲ ಆಯ್ತು. ಅದ್ ನಿಮ್ಗೇನು ಮಾಹಿತಿ ಬಂದಿಲ್ವಾ? ಆಕ್ಟಿಂಗ್ ವರ್ಕ್ಶಾಪ್ ಬಗ್ಗೆ ಮಾತ್ರ ನನ್ಗೆ ಮಾಹಿತಿ ಬಂತು, ಗ್ರೂಪ್ ಗಳಲ್ಲಿ ಹಾಕಿದ್ರಿ. ಸ್ಕ್ರಿಪ್ಟ್ ರೈಟಿಂಗ್ ಏನು ಕಾಣಿಸ್ತಿಲ್ಲ ಅದ್ರಲ್ಲಿ. ಓಕೆ, ಅದಕ್ಕಿಂತ ಮೊದ್ಲು ಆಗಿತ್ತು ಸ್ಕ್ರಿಪ್ಟ್ ರೈಟಿಂಗ್. ಅದೇನಾದ್ರೂ ನೀವು ಮಿಸ್ ಮಾಡಿದ್ರೆ ನೋಡಕ್ಕೆ ಗೊತ್ತಾಗಿಲ್ಲ. ಅದಕ್ಕಿಂತ ಮುಂಚೆ ಇಲ್ಲ. ಈಗ ಒಬ್ರು ಆಕ್ಟಿಂಗ್ ಅಂತ ಇತ್ತಲ್ಲ, ಅದ್ ಮಾತ್ರ ನನ್ಗೆ ಗೊತ್ತಾಯ್ತು. ಆಕ್ಟಿಂಗ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾನು ಆ ಕಡೆ ಬರ್ಲಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈರೆಕ್ಟರಿಯಲ್ ವರ್ಕ್ಶಾಪ್ ಇರುತ್ತೆ, ಪೋಸ್ಟ್ ಮಾಡ್ತೇವೆ ಅದ್ರ ಬಗ್ಗೆ. ಖಂಡಿತ ಮೇಡಮ್. ಅರುಣ್ ಸರ್, ಹೇಳಿ. ನಿಮ್ ಎಲ್ಲಾ ಯೋಚನೆಗಳು ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಒಂಥರ ಹೌದಲ್ವಾ 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 ಹೌದಲ್ವಾ, ಯಾವ್ದು ಇಲ್ಲ, ಇದೇನಿದು ಹೊಸದೇನೋ ಇದೆಯಲ್ಲ ಅನ್ನೋ ತರದ್ ಏನೂ ಇಲ್ಲ. ಪ್ರತಿಯೊಂದು ಹೌದಲ್ವಾ, ಇಲ್ಲಿ ಬರ್ದಿರೋದು ಕರೆಕ್ಟ್, ಹೀಗೆ ಆಗ್ತಾ ಇದೆ. ನೀವ್ ಹೇಳ್ದಂಗೆ ಆ ರೀಲ್ಸ್ ಗಳನ್ನ ಒಂದ್ಸರಿ ಓಪನ್ ಮಾಡಿ ಕೂತ್ಬಿಟ್ರೆ, ಅದೊಂದು ಸಾಲ್ ನನ್ಗೆ ಇಷ್ಟ ಆಯ್ತು. ಪತಂಜಲಿ ಇಲ್ದೇ ಇರ್ತಕ್ಕಂತ ಇದ್ರಲ್ಲೆಲ್ಲ ಕೂತ್ಕೊಂಡು ಅದ್ ಎಷ್ಟೆಷ್ಟು ಹೊತ್ತು ನೋಡಿರ್ತೀವೋ, ಅದೆಷ್ಟೆಷ್ಟು ತಳ್ಳಿರ್ತೀವೋ ನಮ್ಗೆ ಗೊತ್ತಿರಲ್ಲ, ಟೈಮೇ ಆಗೋಗಿರುತ್ತೆ. ಹಾಗೆ ತುಂಬಾ ಖುಷಿ ಆಗುತ್ತೆ ಪುಸ್ತಕ ಓದ್ತಾ ಇದ್ರೆ. ಮಕ್ಕಳಿಗೆ ಯಾವ ರೀತಿ ನಾವ್ ಯಾವ ರೀತಿ ಬದಲಾಗ್ಬೇಕು ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕು ಅನ್ನೋದು ಒಂದು ಇದು ಈ ಪುಸ್ತಕದಲ್ಲಿ ತುಂಬಾನೇ ಇದೆ. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಪುಸ್ತಕ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಮತ್ತೆ ಏನಾದ್ರೂ ಪ್ರಶ್ನೆಗಳು
ಏನಾದ್ರೂ ಇದೆಯಾ? ಈಗ ಹಾಗಿದ್ರೆ ನಾನು ನನ್ಗನ್ಸಿದ ಪ್ರಕಾರ ಈಗ ವೆಸ್ಟರ್ನ್ ನಾವು ಅಲ್ಲಿಯ ಸಿನಿಮಾ ಕಲ್ಚರ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದ್ರೆ ಒಂದಿಷ್ಟು ಅವರಿಂದ ಬರೋ ಕಂಟೆಂಟ್ ನಾವು ಎಕ್ಸೆಪ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ತಪ್ಪು ಅಂತ ಆಗಲ್ಲ ಅಲ್ವಾ ಅರುಣ್? ಇದು ಫ್ರೋಸನ್ ಇರ್ಬೋದು, ಇನ್ಸೈಡ್ ಔಟ್, ನೀವು ಅದನ್ನ ಮೆನ್ಷನ್ ಮಾಡಿದ್ರಿ. ಎನಿ ಅನಿಮೇಟೆಡ್ ಮೂವೀಸ್ ಟು ಬಿ ಫ್ರಾಂಕ್ ಆನ್ ದ ಸೈನ್ಸ್. ಇಲ್ಲ ತಪ್ಪು ಅಂತ ಆಗೋ ಚಾನ್ಸ್ ಅಲ್ಲ. ನಾನೇ ಯಾರಾದ್ರೂ ಅದೇ ಹೇಳಿದ್ವಿ, ಮಕ್ಕಳು ಸಿನಿಮಾ ಯಾರು ಕೇಳಿದ್ರೆ ನಾನು ಭಾರತದ ಯಾವ್ದನ್ನು ಹೇಳೋದಿಲ್ಲ. ಫ್ರೋಸನ್ ನೋಡಿ, ಇದು ನಮ್ಮ ಇನ್ಸೈಡ್ ಔಟ್ ನೋಡು ಅಂತಾನೆ ನಾನು ಎಲ್ಲಾರ್ಗು ಹೇಳೋದು. ಮೋಹನ ಅಂತ ನಾವು ಒಂದ್ ಹಂತ ತನಕ ಮಾತ್ರ ಅಭಿಮಾನದಿಂದ ಕೆಲಸ ಮಾಡೋದು, ನಮ್ದು ನಮ್ ದೇಶ ಅಂತ. ಬಟ್ ಅದು ಎಲ್ಲವಾಗ್ಲೂ ವರ್ಕ್ ಆಗಲ್ಲ. ಅದು ನಿಮಗೆ ಕ್ವಾಲಿಟಿ ಬೇಕು ಅಂತಾದಾಗ ಎಲ್ಲಿ ಕ್ವಾಲಿಟಿ ಇದೆಯೋ ಅಲ್ಲಿಗೆ ಹೋಗ್ಲೇಬೇಕಾಗತ್ತೆ. ನಾವ್ ಹೋಗ್ಲಿಲ್ಲ ಅಂದ್ರೆ ಅವ್ರು ಹೋಗ್ತಾರೆ. ಅದನ್ನ ಯಾರು ಮತ್ತೆ ಈಗೇನೋ ಮೊದ್ಲಿನ ತರ ಎಲ್ಲೂ ಸಿಗಲ್ಲ ಅಂತ ಹಂಗೇನು ಇಲ್ವಲ್ಲ. ಮೊದ್ಲಾಗಿದ್ರೆ ಇದು ಎಲ್ಲಿ ಸಿಗುತ್ತೆ ಅನ್ನೋದೇ ಒಂದ್ ದೊಡ್ಡ ವಿಷಯ ಆಗ್ತಾ ಇತ್ತು. ಈಗ ಅವೈಲಬಿಲಿಟಿ ಅನ್ನೋ ಪ್ರಾಬ್ಲಮ್ ಅಲ್ಲದೆ ಇರೋದ್ರಿಂದ ಎಲ್ಲಿ ಕ್ವಾಲಿಟಿ ಇದೆ ಅದನ್ನ ನಾವು ಮಕ್ಳಿಗೆ ಯಾವ್ದೇ ಒಬ್ಬ ಇಂಡಿಯನ್ ಪೇರೆಂಟ್ ಫಾರಿನ್ ಸಿನಿಮಾ ಅಂತ ಹೇಳ್ಕೊಂಡು ಇನ್ಸೈಡ್ ಔಟ್ ನ ಮಗುಗ್ ತೋರ್ಸ್ಲಿಲ್ಲ ಅಂದ್ರೆ ಅವ್ನು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ. ಅವನು ಎಂತ ದೇಶಭಕ್ತ ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲಾ ಇಂಡಿಯನ್ ಮಕ್ಳು ಇನ್ಸೈಡ್ ಔಟ್ ಸಿನಿಮಾನ ನೋಡ್ಲೇಬೇಕು. ಅದು ಇನ್ಫ್ಯಾಕ್ಟ್ ಸ್ಕೂಲ್ಗಳಲ್ಲಿ ತೋರಿಸ್ಬೇಕು ಅದನ್ನ. ಹಾಗಾಗಿ ಇಲ್ಲಿ ನಾವು ವೆಸ್ಟ್ ಇಂಡಿಯನ್ ಅಂತ ಹಂಗ್ ನೋಡಕ್ ಬರೋದಿಲ್ಲ. ಅಂದ್ರೆ ಇದು ನಾಲೆಡ್ಜಿಗೆ ಸಂಬಂಧಪಟ್ಟಿದೆ, ಅದಕ್ಕೆ ಯಾವ್ದು ಬೌಂಡ್ರಿ ಬರೋದಿಲ್ಲ. ಬಟ್ ನಾವು ಮಾಡ್ಬೇಕಾಗಿರೋದು ನಾವು ಚೆನ್ನಾಗ್ ಮಾಡ್ಬೇಕಷ್ಟೇ. ಚೆನ್ನಾಗಿರೋದನ್ನ ತಡೆದು ಬಿಟ್ಟು ನಮ್ದು ತೋರ್ಸ ಅದು ಸರಿ ಅಲ್ಲ. ನಾವು ಚೆನ್ನಾಗ್ ಮಾಡಕ್ ಶುರು ಮಾಡ್ಬೇಕಷ್ಟೇ. ಹಾಗಾಗಿ ಏನಿಲ್ಲ, ಯಾರೇ ಆದ್ರೂ ಡಿಸ್ನಿ ಪಿಕ್ಸಾರ್ ಮೂವೀಸ್ ನ ಮಕ್ಳಿಗೆ ತೋರಿಸ್ದಲೇ ಇರಬಾರ್ದು, ತೋರಿಸ್ಲೇಬೇಕು. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ಮತ್ತಲ್ಲಿ ಚೆನ್ನಾಗಿರೋ ಅಂಶ ಅದು ಒಂದೆರಡಕ್ಕೆ ಸಂಬಂಧಪಟ್ಟಿದ್ದಲ್ಲ, ತುಂಬಾ ಅಂಶಗಳು ಚೆನ್ನಾಗಿರುತ್ತೆ. ಬರೀ ಕಂಟೆಂಟ್ ಅಲ್ಲ, ಅವರು ವರ್ಕ್ ಮಾಡೋ ರೀತಿ, ಆ ಮೆಟಿಕ್ಯುಲಸ್ನೆಸ್ ಅದೆಲ್ಲ ತುಂಬಾ ಬೇರೆ ಲೆವೆಲ್ ಅಲ್ಲಿ ಇದೆ. ಸೊ ಹಾಗಾಗಿ ಅದು ನಮ್ದಲ್ಲ ಅಂತ ಅನ್ಕೊಳಂಗೆ ಇಲ್ಲ. ಅದನ್ನ ತೋರಿಸ್ಲೇಬೇಕು ಮಕ್ಳಿಗೆ. ಅಂದ್ರೆ ಅವ್ರು ಹೇಳುವಂತ ಕಂಟೆಂಟ್ ಅಥವಾ ಆ ವಿಷಯಗಳು ನಮಗೂ ತಿಳಿದಿದೆ, ಆದ್ರೆ ನಾವ್ ಅದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಹೇಳ್ಕೋಬಹುದಾ? ಅದು ಥ್ರೂ ದ ಸಿನಿಮಾಸ್ ಇರ್ಬೋದು ಅಥವಾ ಥ್ರೂ ದ ಆರ್ಟ್, ಅದು ಈಗಿನ ಕಾಲಕ್ಕೆ ಅನ್ವಯ ಆಗುವಂತೆ. ನಮಿಗೂ ತಿಳಿದಿದೆ ಅಂದ್ರೆ ಅದು ನಮಗ್ ತಿಳಿದಿದೆ ಅನ್ನೋದು ಪೂರ್ತಿ ನಿಜ ಅಲ್ಲ ಆಕ್ಚುಲಿ. ಅಂದ್ರೆ ಈಗ ನೋಡಿ, ಇನ್ಸೈಡ್ ಔಟ್ ನಲ್ಲಿ ಮನಸ್ಸಿನ ಬೇರೆ ಬೇರೆ ಭಾವನೆಗಳು ಹೇಗೆ ವರ್ಕ್ ಮಾಡುತ್ತೆ ಅಂತ ಸೈನ್ಸ್ ಬೇಸ್ಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಭಾರತದಲ್ಲೂ ತಂತ್ರಶಾಸ್ತ್ರದಲ್ಲಿ, ಪತಂಜಲಿ ಯೋಗದಲ್ಲಿ ಮನಸ್ಸು ಹೆಂಗ್ ಕೆಲಸ ಮಾಡುತ್ತೆ ಅಂತ ಬೇಕಾದಷ್ಟು ಹೇಳಿದ್ದಾರೆ. ಅದನ್ನ ಸಿನಿಮಾ ಮಾಡಿ ತೋರಿಸ್ಬೇಕು ನಾವು. ಅಂದ್ರೆ ನಮ್ಮ ಹತ್ರ ಇದೆ, ನಾವು ಮಾಡ್ತೀವಿ, ಹಂಗ್ ಹೇಳಕ್ ಬರೋದಿಲ್ಲ. ನೀನ್ ಅದನ್ನ ಮಾಡಿ ತೋರ್ಸಿದ್ಮೇಲೆ ಅದು ಹೌದು ಅಂತ ಆಗೋದು. ಅದನ್ನ ಮಾಡ್ಬಿಟ್ಟೆ ನಾವ್ ಹೇಳ್ಬೇಕು. ಮತ್ತೆ ನಮ್ಮ ಹತ್ರ ಇರೋದು ಎಲ್ಲಾವುದು ಸರಿ ಇದೆ ಅಂತ ಏನಿಲ್ಲ. ಈಗ ಸೈಂಟಿಫಿಕ್ ಡಿಸ್ಕವರೀಸ್ ನಲ್ಲಿ ನಮ್ದು ಸುಮಾರು ಸರಿ ಇಲ್ಲ ಅನ್ನೋದು ಗೊತ್ತಾದ್ರೆ ಅದನ್ನ ನಾವು ಬಿಡ್ಬೋದು. ಆ ತರ ನಾವು ಪಟ್ಟು ಹಿಡಿಬೇಕಾಗಿಲ್ಲ. ಬಟ್ ಯಾರಾದ್ರೂ ಒಬ್ರು ಈಗ ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಚಿತ್ತಕ್ಕೆ ಸಂಬಂಧಪಟ್ಟಂಗೆ ಲಕ್ಷಣಗಳನ್ನು ಚಿತ್ತ ವೃತ್ತಿ ಅಂದ್ರೆ ಯೋಗ ಸೂತ್ರ ಇರೋದೇ ಚಿತ್ತವೃತ್ತಿನ ನಿರೋಧ ಮಾಡಕ್ಕೆ. ಚಿತ್ತವೃತ್ತಿ ನಿರೋಧ ಮಾಡಕ್ಕೆ ಅಂದ್ರೆ ಏನರ್ಥ? ಚಿತ್ತ ವೃತ್ತಿಗೆ ಒಳಪಟ್ಟಿದೆ ಅಂತ ಅರ್ಥ. ಸೊ ಇದನ್ನ ಇಟ್ಕೊಂಡು ಯಾರು ಸಿನಿಮಾ ಮಾಡ್ಬೇಕು. ಸಿನಿಮಾ ಅಂದ್ರೆ ಸಿನಿಮಾನೇ ಮಾಡ್ಬೇಕಾಗಿಲ್ಲ. ನಾವು ಅದನ್ನ ಇವತ್ತಿಗೆ ಅಪ್ಲೈ ಮಾಡ್ದಲೆ ನಮ್ಮ ಹತ್ರ ಇದೆ ಅಂತ ಹೇಳೋದು ಅದು ಏನು ಅಂದ್ರೆ ಅದಕ್ಕೂ ವ್ಯಾಲ್ಯೂ ಬರೋದಿಲ್ಲ. ಸೊ ನಾವು ಆರ್ಟ್ ಅಲ್ಲಿ ನಮ್ಮ ಇಂಡಿಯನ್ ಕಾನ್ಸೆಪ್ಟ್ಸ್ ತರಬೇಕು ಅಂದ್ರೆ ಇಂಡಿಯನ್ ಕಾನ್ಸೆಪ್ಟ್ ನ ಫಸ್ಟ್ ಸ್ಟಡಿ ಮಾಡ್ಬಿಟ್ಟು ಅದನ್ನ ಆರ್ಟ್ ಅಲ್ಲಿ ತಂದು ತೋರಿಸ್ಬೇಕು. ಆತರ ಬೇರೆ ಆರ್ಟ್ ಅಲ್ಲಿ ಮಾಡಿದಾರೆ ಬೇಕಾದಷ್ಟು. ಸಿನಿಮಾದಲ್ಲಿ ಅವೆಲ್ಲ ಏನು ಆಗಿಲ್ಲ, ಅಷ್ಟೇ ಆಗಿಲ್ಲ. ಅವ್ರು ಹೇಳ್ದಂಗೆ, ಮಧುಸೂದನ್ ಅವ್ರು ಹೇಳ್ದಾಗೆ, ಈ ಪುಸ್ತಕ ನಾವು ಓದ್ತಾ ಹೋದಾಗ ಅದೆಷ್ಟು ವಿಷಯಗಳು ನಮ್ಗ್ ಅಂದ್ರೆ ಏನಂದ್ರೆ ನಾವು ಅದನ್ನ ಅದೇ ಸಿಸ್ಟಮ್ ಒಳಗೆ ಇರ್ತೇವೆ, ಅದನ್ನ ನಾವು ಗುರ್ಸ್ಕೊಂಡಿರಲ್ಲ. ಸೊ ಅದೆಲ್ಲ ಒಂಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ ಪುಸ್ತಕ ಓದಿದಾಗ. ನಾನು ಈ ಪುಸ್ತಕನ ತುಂಬಾ ಜನರಿಗೆ ರೆಕಮೆಂಡ್ ಅಂತೂ ಮಾಡ್ತಿದ್ದೇನೆ, ತುಂಬಾ ಚೆನ್ನಾಗಿರೋ ಪುಸ್ತಕ ಅಂತ.
ಮತ್ತೆ ನಿಮ್ಮ ಅಧ್ಯಾಯ ಇರ್ಬೋದು, ಅಂದ್ರೆ ನಿಮ್ಮ ನೀವು ಮಾಡಿರೋ ಸ್ಟಡೀಸ್ ಇರ್ಬೋದು ಇದ್ರ ಬಗ್ಗೆ, ಅಥವಾ ನೀವು ಹಾಕಿರೋ ಎಫರ್ಟ್ ಎಲ್ಲ ತುಂಬಾ ಈ ಪುಸ್ತಕದ ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಅದಂತೂ ಖಂಡಿತ ಹೌದು. ಈ ಪುಸ್ತಕ ಕೇವಲ ಸಿನಿಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಹತ್ತಿರದ ಜೀವನಕ್ಕೂ ಸಂಬಂಧಪಟ್ಟಿದೆ. ಹಾಗಾಗಿ ಮೇಡಮ್ ಹೇಳಿದಾಗೆ ಯಾರಿಗ್ ಬೇಕಾದ್ರೂ ನಾವ್ ಇದನ್ನ ಕೊಡ್ಬೋದು ಓದಿ ಅಂತ, ಅಷ್ಟು ವಿಷಯಗಳು ಇದ್ರಲ್ಲಿ ತುಂಬಾ ಇದೆ. ಹೌದು. ಈಗ ನೀವ್ ಹೇಳ್ದಾಗ ನಂಗೆ ಏನ್ ನೆನಪಾಗ್ತಿತ್ತು ಅಂದ್ರೆ, ಈಗ ರಾಜ್ಕುಮಾರ್ ಮೂವೀಸ್ ಎಲ್ಲ ಅದಲ್ದ ಕೌಟುಂಬಿಕ ಹಿನ್ನೆಲೆಯಿಂದ ಇದ್ರಿಂದ ಒಳ್ಳೆ ಮೆಸೇಜ್ ಅನ್ನು ಪಾಸ್ ಮಾಡ್ತಿತ್ತು ಆ ಕಾಲಕ್ಕೆ. ನಮ್ಗೆ ಆ ರೀತಿ ಕಂಟೆಂಟ್ ಈಗ ಯಾವ್ದು ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಫುಲ್ ಯಾವ್ದು ಪಾಸಿಟಿವ್ ಅಂತಲ್ಲ, ಅದೇ ಒಳ್ಳೆ ಜೀವನ ರೂಪಿಸ್ಕೊಳ್ಳುವಂಥದ್ದು ಆ ತರದ್ದು, ಅಥವಾ ತಿಳ್ಕೊಳ್ಳುವಂಥದ್ದು ಆ ತರದ್ದೇನು ತುಂಬಾ ಚೆನ್ನಾಗಿರುವಂತದ್ದು ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಡಿಸ್ಕಸ್ ಮಾಡಿದಾಗ ಅನ್ಸಿದ ಹಾಗೆ. ಮತ್ತೆ ಇನ್ನೊಂದು ಇವ್ರು ಮಧು ಅವ್ರು ಹೇಳಿದ್ದು ಅದ್ ಆಕ್ಚುಲಿ ನಾನ್ ಬರೆಯುವಾಗ್ಲೂ ಅದೇ ಉದ್ದೇಶ. ಅಂದ್ರೆ ಏನೋ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಓದ್ತಾ ಇದೀನಿ ಅಂತ ಯಾರಿಗೂ ಅನ್ನಿಸ್ಬಾರ್ದು ಅನ್ನೋದೇ ನನ್ನ ಮೆಥಡ್ ಇದ್ದಿದ್ದು. ಅಂದ್ರೆ ಓದ್ತಾ ಇರೋನಿಗೆ ನಾನೇನೋ ಆಕ್ಚುಲಿ ಇದ್ರಲ್ಲಿ ಹೊಸದಾಗಿ ಹೇಳಕ್ ಏನು ಇಲ್ವೂ ಇಲ್ಲ. ಮತ್ತೆ ಇನ್ಫ್ಯಾಕ್ಟ್ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಬ್ರು ಪೇರೆಂಟ್ಸ್ ಗೊತ್ತಿರೋ ಅಷ್ಟು ನನಗ್ ಗೊತ್ತಿರಕ್ ಸಾಧ್ಯ ಇಲ್ಲ ಮಕ್ಳ ಬಗ್ಗೆ. ಹಾಗಾಗಿ ಅವ್ರು ಓದ್ತಾ ಇರೋರಿಗೆ ಇದು ಹೌದು ಅನ್ಸಿದ್ರೆ ಅದು ಕರೆಕ್ಟ್. ಆಕ್ಚುಲಿ ಇದೇನೋ ಹೊಸದಾಗಿ ಹೇಳ್ತಾ ಇದ್ದೇನೆ ಅನ್ಸಿದ್ರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಅದಷ್ಟೇ. ಹೊಸದೇನು ಅನ್ಸಲ್ಲ ಅಂತ. ಅದು ಬಹಳ ನನಗೆ ಆಪ್ಟ್ ಆದ ರೆಸ್ಪಾನ್ಸ್ ಅದು. ಥ್ಯಾಂಕ್ಸ್ ಮಧು ಅವರೇ, ಫಾರ್ ದ ರೈಟ್ ಸ್ಟೇಟ್ಮೆಂಟ್, ರೈಟ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಯೋಚನೆಗಳು ಒಂದಿಷ್ಟು ಬದಲಾಗ್ಬೇಕು, ಅಥವಾ ಆ ರೀತಿ ಯಾವ್ಯಾವ್ದು ಹೊಸತನಕ್ಕೆ ಅಂತಲ್ಲ, ಯಾವ್ಯಾವ್ದು ಈಗ ನಾವು ಕಾಣ್ತಾ ಇಲ್ವೋ ಆ ರೀತಿ ಹಾದಿಗಳಿಗೆ ಬದಲಾಗ್ಬೇಕು ಅನ್ನೋದನ್ನ ನಾವು ಪ್ರಪೋಸ್ ಮಾಡ್ಬೋದಾ ಅರುಣ್ ಅವರೇ? ಅಥವಾ ಇದು ತುಂಬಾ ಡೈಲ್ಯೂಟ್ ಸ್ಟೇಟ್ಮೆಂಟ್ ಆಗ್ಬಿಡತ್ತಾ, ಗೊತ್ತಿಲ್ಲ. ಅಲ್ಲ, ನಾವೇನು ಪ್ರಪೋಸ್ ಮಾಡಕ್ ಅಲ್ಲ, ನಾನ್ ಹೇಳೋದು ನಾವು ಇನ್ನು ಫೈಂಡ್ ಔಟ್ ಅನ್ನೋ ಸ್ಟೇಜಿಗೆ ಹೋಗ್ಬೇಕಂದ್ರೆ ನಾವು ಈ ವಿಷಯಗಳನ್ನ ನೋಡಿ ಡಿಸ್ಕವರಿ ಇನ್ನು ಈ ಲೆವೆಲ್ ಕೆಲಸ ಮಾಡ್ಬೇಕು. ನಾವೇನಂದ್ರೆ ಎಕ್ಸಿಕ್ಯೂಷನ್ ಅಂದ್ರೆ ನಾವು ಚೆನ್ನಾಗಿ ಸಿನಿಮಾ ಮಾಡ್ಬಿಡೋಣ ಅಂತ ಹೇಳೋದು ಅಂದ್ರೆ ಅದ್ರ ಹಿಂದೆ 100 ಕೆಲಸ ಇರುತ್ತೆ. ಅದೆಲ್ಲ ಮಾಡಿದ್ಮೇಲೆ ಅದು. ಸೊ ಆ ಥಾಟ್ ಪ್ರೋಸೆಸ್ ಇನ್ನು ಇಂಡಿಯಾದಲ್ಲಿ ಅಷ್ಟು ಮುಗ್ದಿಲ್ಲ. ಅದೊಂಚೂರು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ. ಯಾವುದೇ ಇಂಡಿಯಾದವರು ಯಾವುದೇ ಪ್ರಾಬ್ಲಮ್ ಡೀಲ್ ಮಾಡೋ ರೀತಿ ಅದೊಂಥರ ಲೈವ್ ಕಾಮೆಂಟ್ರಿ ತರ. ಪ್ರಾಬ್ಲಮ್ ಅಂದ್ರೆ ಯಾರೋ ಕೂತು ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ ಅಂತ ಅನ್ಸಲ್ಲ, ಅವನು ಅದ್ರೊಳಗೆ ಒಂಥರ ಕೊಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸೊ ಅದನ್ನೇ ನಾನು ಹೇಳಿದ್, ಈಗ ಇವರು ಇನ್ಸೈಡ್ ಔಟ್ ಸಿನಿಮಾ ಮಾಡ್ಬೇಕು ಅಂದ್ರೆ ಅವರು 100 ನ್ಯೂರೋ ಸೈನ್ಸ್ ಪೇಪರ್ ಓದಿರ್ತಾರೆ. ನಾವು ಯೋಗ ಸೂತ್ರನ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಸಿನಿಮಾ ಮಾಡ್ಬೋದು. ಬಟ್ ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಪತಂಜಲಿ ಹೆಸರಿಟ್ಬಿಟ್ಟು ಸಿನಿಮಾ ಮಾಡಿ ಈ ತರ ಮಾಡೋ ರಶ್ ಅಲ್ಲಿ ಮಾಡಿದ್ರೆ ಆಗಲ್ಲ ಅದು. ಹಾಗಾಗಿ ನಾವು ನಮ್ದು ಬೇಕು ಅಂದ್ರೆ ನಾವು ಥಾಟ್ ಪ್ರೋಸೆಸ್ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು. ಎಕ್ಸಿಕ್ಯೂಷನ್ ಅದ್ರ ಪಾಟಿಗೆ ಅದು ಆಕ್ಚುಲಿ ಅಷ್ಟೊಂದು. ಇನ್ನೇನಾದ್ರೂ ಹೇಳೋದಿದ್ಯಾ ಅಜಯ್ ಅವ್ರಿಗೆ ಅಥವಾ ರಮ್ಯಾ ಅವರಿಗೆ? ನಮಸ್ಕಾರ. ಇಲ್ಲ, ನನಗೆ ಹೇಳೋದೇನು ಇಲ್ಲ, ಇದು ನನ್ನ ಮೊದಲನೇ ಗೋಷ್ಠಿ. ಪುಸ್ತಕನೂ ನಾನು ಇನ್ನೂ ಪಡ್ಕೋಬೇಕಾಗಿದೆ. ಆದ್ರೆ ಆ ಗೋಷ್ಠಿ ತುಂಬಾ ಆಸಕ್ತಿಕರವಾಗಿತ್ತು. ಹಲವಾರು ವಿಷಯಗಳನ್ನ ತುಂಬಾ ಸರಳವಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ನಿಮ್ಮ ವಿಷಯ ಮಂಡನೆ ಬಹಳ ಇಷ್ಟ ಆಯ್ತು ಅರುಣ್ ಅವರೇ. ನಿಮ್ಮ ಪುಸ್ತಕವನ್ನ ಓದಿ ಚಿಂತಿಸೋಕೆ ಖಂಡಿತ ಪ್ರಯತ್ನ ಪಡ್ತೀನಿ. ಧನ್ಯವಾದ. ಓಕೆ, ಇದ್ರ ಕುರಿತಾಗಿ ಏನಾದ್ರೂ ಕನ್ಕ್ಲೂಷನ್ ಅಂತ ಅಥವಾ ಏನಾದ್ರೂ ಹೇಳೋದಿದ್ಯಾ ಅರುಣ್ ಅವ್ರೆ? ಐ ಥಿಂಕ್ ತುಂಬಾ ಇದ್ರಲ್ಲಿ ನೀವು ಹೇಳಿರೋ ವಿಷಯಗಳನ್ನೆಲ್ಲ ನಾವು ಮಾತಾಡಿದ್ವಿ ಅಂತ ಅನ್ಕೋತೇನೆ. ಕನ್ಕ್ಲೂಷನ್ ಏನು ಇಲ್ಲ, ನನ್ನ ಬುಕ್ಕಿನ ಕನ್ಕ್ಲೂಷನ್ ಇದು. ನಾವು ಸ್ವಲ್ಪ ಮನ್ಸನ್ನ ತಿಳಿ ಇಟ್ಕೊಂಡ್ರೆ
ಎಲ್ಲ ಆರ್ಟ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹೊಸದ್ ಬೇಕು ಅಂತ ಮೂರೊತ್ತು ಆಕ್ಚುಲಿ ಆರ್ಟ್ ಚೆನ್ನಾಗ್ ಬಂದ್ರುನು ಸಮಾಧಾನ ಇರಲ್ಲ ಅವಾಗ. ಇನ್ನೇನ್ ನೆಕ್ಸ್ಟ್ ಏನ್ ಹೇಳು ಅನ್ನೋ ತರ ಆಗೋಗುತ್ತೆ. ಸೊ ಈಗ ಒಟ್ಟು ಜಗತ್ತಲ್ಲಿರೋ ಮನ್ಸಿನ ಉದ್ವೇಗ ಕಡಿಮೆ ಆದ್ರೆ ಇರೋ ಒಳ್ಳೇದನ್ನ ಗುರ್ತಿಸಕ್ಕಾದ್ರೂ ಆಗುತ್ತೆ. ಆಮೇಲೆ ಹೊಸದಾಗ್ ಒಳ್ಳೇದ್ ಬರೋದ್ ಇದ್ದೇ ಇದೆ. ಅದು ಒಂದೇ ಕನ್ಕ್ಲೂಷನ್. ಸೊ ಅದಾಗ್ಬೇಕು ಅಂದ್ರೆ ನಾವು ಡೀಪರ್ ಸ್ಟಡೀಸಿಗೆ ಹೋಗ್ಬೇಕು ಅಷ್ಟೇ. ಅಂದ್ರೆ ಮೇಲೆ ರಿಯಾಕ್ಷನರಿ ಆಗಿ ಮಾತಾಡೋಕಿನ್ನ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ಕರೆಕ್ಷನ್ ಮಾಡ್ಬೇಕು ನೋಡ್ಕೊಂಡು ಹೋಗ್ಬೇಕು. ಅಷ್ಟೇ. ನೈಸ್. ಓಕೆ. ಒಟ್ಟು ಇನ್ನೊಂದು ಅಧ್ಯಾಯ ಬಾಕಿ ಉಳಿಯುತ್ತೆ ಅರುಣ್ ಅವ್ರೆ, ಸೆಕೆಂಡ್ ಅಧ್ಯಾಯ. ಅದನ್ನ ನಾನು ಡೇಟ್ ಹೇಳ್ತಾ ಅದ್ರಲ್ಲಿ ನಾನೊಂದಿಷ್ಟು ಹೊಸ ಅಡಿಷನ್ ಮಾಡ್ತಾ ಇದ್ದೀನಿ. ಅದು ಅಡಿಷನ್ ಆದ್ಮೇಲೆ ಹೇಳ್ತೀನಿ. ಅಂದ್ರೆ ಅದು ಎಕ್ಸಾಂಪಲ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀನಿ. ಮಾಡಿದ್ಮೇಲೆ ಹೇಳ್ತೀನಿ, ಅವಾಗ ಇಟ್ಕೊಳ್ಳ. ಶೋರ್, ಆಗ್ಬೋದು. ನಾ ಮೂಲಂ ಲಿಖ್ಯತೆ ಕಿಂಚಿತ್ ಅದೇ ಇಟ್ಕೊಂಡಿದ್ರೆ ಹೆಡ್ಲೈನ್ ಅಥವಾ ಬೇರೆ? ಹೆಡ್ಲೈನ್ ಅದೇ, ಬಟ್ ಅದು ಒಂದೊಂದು ಡಿಪಾರ್ಟ್ಮೆಂಟ್ಗೂ ಎಕ್ಸಾಂಪಲ್ಸ್ ಬೇರೆ ಇದನ್ನ ಬೇರೆ ಅಲ್ಲ, ಅದ್ರ ಇರೋದ್ರ ಜೊತೆಗೆ ಸಪರೇಟ್ ಆಗಿ ಕೊಡ್ತಾ ಇದೀನಿ. ಶೋರ್, ಓಕೆ, ಆಗ್ಬೋದು. ಅದನ್ನ ಅಪ್ಡೇಟ್ ಮಾಡಿ. ಇನ್ನೊಂದು ವಿಷಯ, ನೀವು ಯಾರಿಗಾರು ಗ್ರೂಪ್ ಅಲ್ಲೂ ಹಾಕ್ಬೋದು, ಇಲ್ಲಿ ಇರೋರ್ಗು ಹೇಳ್ಬೋದು. ನಾನು ಇವರಿಗೆ ನಮ್ಮ ಮಂಗಳೂರು ಲಿಟ್ ಫೆಸ್ಟ್ ಅವರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ಇದನ್ನ ಆನ್ಲೈನ್ ಇ ಬುಕ್ ಅಪ್ಲೋಡ್ ಮಾಡ್ತೀನಿ, ಯಾರ್ ಬೇಕಾದ್ರು ಓದೋ ತರ. ಮೋಸ್ಟ್ಲಿ ಇದು ಕಾಪೀಸ್ ಖರ್ಚಾಗಿದೆ ಅನ್ನೋ ನನಗೆ ಗೊತ್ತಿಲ್ಲ. ನಾನೊಂದ್ಸಲ ಅವರು ಭಾರತ್ ಫೌಂಡೇಶನ್ ಅವ್ರಿಗೆ ತಿಳಿಸ್ಬಿಟ್ಟು ನನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವಾಗ ನೀವು ಸರ್ಕ್ಯುಲೇಟ್ ಮಾಡ್ಬೋದು ಯಾರಿಗ್ ಬೇಕಾದ್ರೆ, ಅಂದ್ರೆ ಫ್ರೀ ಆಗಿ ಯಾರ್ ಬೇಕಾದ್ರು ಓದೋ ತರ. ಆ ಬುಕ್ ಅಲ್ಲಿ ಸ್ವಲ್ಪ ಚೇಂಜಸ್ ಅಂದ್ರೆ ಕರೆಕ್ಷನ್ಸ್ ಇರುತ್ತೆ. ವಿತ್ ಇದನ್ನ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಳಿದೆ. ಆಯ್ತು, ಖಂಡಿತ ಅರುಣ್ ಅವ್ರೆ. ಓಕೆ, ಹಾಗಿದ್ರೆ ಇದನ್ನ ಇವತ್ತಿನ ಈ ಅಧ್ಯಯನದ ಸಮಯನ ಮುಗಿಸೋಣ. ಮುಂದಿನ ಅಧ್ಯಯನಕ್ಕೆ ಸಮಯನ ಹೇಳ್ತೇನೆ, ಅದು ಅರುಣ್ ಅವರು ತಿಳಿಸಿದ ನಂತರ. ಇವತ್ತಿನ ಇದಕ್ಕೆ ತುಂಬಾ ಸುಂದರವಾಗಿ ಯಾವತ್ತಿನಂತೆ ಅರುಣ್ ಅವರು ತುಂಬಾ ಚೆನ್ನಾಗಿ ಈ ಒಂದು ವಿಷಯದ ಕುರಿತನ್ನ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅಧ್ಯಾಯದ ಕುರಿತು, ಅದು ಕೊನೆಯ ಅಧ್ಯಾಯ ಈ ಪುಸ್ತಕದ್ದು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಹಾಗೆ ನಮ್ದು ಇಂಟ್ರಾಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂತು ಅಂತ ಭಾವಿಸ್ತಾ ಮುಂದಿನ ಅಧ್ಯಯನಕ್ಕೆ ಮತ್ತೊಮ್ಮೆ ಸೇರೋಣ. ಬಗ್ಗೆ ಪೋಸ್ಟ್ ಮಾಡ್ತೇನೆ. ಇದ್ರದ್ದು ಮೀಟಿಂಗ್ ರೆಕಾರ್ಡಿಂಗು ಸಿಗತ್ತೆ, ಅದನ್ನು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ. ಶುಭರಾತ್ರಿ. ಇನ್ನೊಂದು ವಿಷಯ, ಇದು ನಾನು PDF ಅಪ್ಲೋಡ್ ಮಾಡಿದ್ಮೇಲೆ ನೀವು ಅದನ್ನ ಫ್ರೀ ಆಗಿ ಎಲ್ಬೇಕು ಸರ್ಕ್ಯುಲೇಟ್ ಮಾಡ್ಬೋದು. ಅಂದ್ರೆ ಅಲ್ಲೇನು ಮತ್ತೆ ರಿಸ್ಟ್ರಿಕ್ಷನ್ ಅಥವಾ ಗೇಟ್ ವೇ ಇರಲ್ಲ, ಡೈರೆಕ್ಟ್ PDF ಡೌನ್ಲೋಡ್ ಮಾಡ್ಬೋದು. ಆಗ್ಬೋದು, ಸರಿ, ಆಗ್ಬೋದು. ಸರಿ, I will stop recording.